ಮನಸ್ಸಾಕ್ಷ ಮಾತು ಮನಗಳಿಂದ ಅತ್ತತ್ತ ಮೀರಿತದ ಆ ವಸ್ತು. ಅಂದ್ಮೇಲೆ ಅದನ್ನ ನಾವು ತಿಳಿಸ್ಬೇಕಾದ್ರೆ ಒಂದ್ ಅಣುವಿನಿಂದಲೇ ತಿಳಿಸಬೇಕು. ದೃಶ್ಯ ವಿಲಕ್ಷಣದಿಂ ಕುರುಹಿಟ್ಟು. ಈಗ ಅವ್ರೇನ್ ಮಾಡಿದ್ರಿ, ಶುದ್ಧವಾದ ಅನಾದಿ ಶುದ್ಧವಾದ ಬ್ರಹ್ಮದಲ್ಲಿ ಅನಾದಿ ಕಲ್ಪಿತವಾದ ಪ್ರಕೃತಿಯು ಇರುತ್ತದೆ. ಅನಾದಿ ಶುದ್ಧ ಬ್ರಹ್ಮದಲ್ಲಿ ಅನಾದಿ ಕಲ್ಪಿತವಾದ ಪ್ರಕೃತಿಯು ಇರುತ್ತದೆ. ಅಂದ್ಮೇಲೆ ಬ್ರಹ್ಮವು ಇರುತ್ತದೆ, ಪ್ರಕೃತಿಯು ಇರುತ್ತದೆ ಅಂದ್ಮೇಲೆ ಇಲ್ಲಿ ದ್ವೈತಾಪತ್ತಿಗೆ ಅವಕಾಶ ಇಲ್ಲ. ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಅನ್ನುವಂತ ಶ್ರುತಿಗೆ ಇಲ್ಲಿ ವಿರೋಧ ಬರ್ಲಿಲ್ಲ. ಅಂದ್ರೆ ಆ ಪ್ರಕೃತಿಯು ಕಲ್ಪಿತವಾಗಿರುತ್ತದೆ. ಹೆಂಗೈತ್ರಿ ಪ್ರಕೃತಿ ಅದ ಕಲ್ಪಿತ ಅಂದ್ಮೇಲೆ ದ್ವೈತಾಪತ್ತಿಗೆ ಅವಕಾಶ ಇಲ್ಲ. ಮತ್ ನಾವಲ್ಲಿ ಕಲ್ಪಿತ ಅನ್ನೋ ಪದ ಇಡ್ಲಿಲ್ಲ ಅಂದಿದ್ರ ದ್ವೈತಾಪತ್ತಿ ಅವಕಾಶ ಇರ್ತಿತ್ತು. ಯಾಕ ಬ್ರಹ್ಮ ಒಂದು ಪ್ರಕೃತಿ ಒಂದು, ಮತ್ ದ್ವೈತಾಪತ್ತಿಗೆ ಬರ್ತಿತ್ತು, ಶ್ರುತಿಗೂ ಕೂಡ ವಿರೋಧ ಆಗ್ತಿತ್ತು. ಆದ್ದರಿಂದ ದ್ವೈತಾಪತ್ತಿ ಅವಕಾಶ ಇಲ್ಲ ಅಂದ್ರು. ಮತ್ ಆ ಪ್ರಕೃತಿಯು ಬ್ರಹ್ಮನೊಡನೆ ಕಲ್ಪಿತ ತಾದಾತ್ಮ ಸಂಬಂಧವು ಇರುತ್ತದೆ. ಇಂತಹ ಸಂಬಂಧ ಇರೋದು ಕಲ್ಪಿತ ತಾದಾತ್ಮ ಸಂಬಂಧ. ಆದ್ದರಿಂದ ಇಲ್ಲಿ ಸಂಬಂಧವು ಕೂಡ ಕಲ್ಪಿತ ಐತಿ. ಯಾಕ ಪರಮಾತ್ಮ ಹೆಂಗದನ್ರಿ, ಅಸಂಗೋ ಅಯಂ ಪುರುಷ ಅನ್ನುವಂತ ಶ್ರುತಿಯು ಕೂಡ ಇಲ್ಲಿ ವಿರೋಧ ಬರ್ಲಿಲ್ಲ. ಯಾಕೆ ಏನ ನಾವು ಹೇಳ್ಬೇಕಾದ್ರೆ ಶ್ರುತಿ ಸ್ಮೃತಿಗಳಿಗೆ ವಿರೋಧ ಆಗಲಾರ್ದ ಏನ್ ಮಾಡ್ಬೇಕ್ರಿ, ಬ್ರಹ್ಮ ವಿದ್ಯೆಯನ್ನು ಪ್ರತಿಪಾದನೆ ಮಾಡ್ಬೇಕು. ಮತ್ತೆ ಶ್ರುತಿಗೆ ಸ್ಮೃತಿಗೆ ವಿರೋಧ ಆಯ್ತಪ್ಪ ಅಂದ್ರೆ ಅದಲ್ಲ. ಇನ್ ಆ ಪ್ರಕೃತಿಯು, ಪ್ರಕೃತಿ ಅಂದ್ರೆ ಏನ್ರಿ, ಮೂರು ಗುಣಗಳ ಸಾಮ್ಯ ಅವಸ್ಥೆನೆ ಪ್ರಕೃತಿ. ಮೂರು ಗುಣಗಳು ಹೆಂಗಿರ್ಬೇಕು, ಸಮಾನ ಇರ್ಬೇಕು. ಪರ ಅಂದ್ರೆ ಸತ್ವಗುಣ, ಕರ ಅಂದ್ರೆ ರಜೋಗುಣ, ತಿ ಅಂದ್ರೆ ತಮೋ ಗುಣ. ಇನ್ ಅನಾದಿ ವಸ್ತುಗಳು ಎಷ್ಟದವ್ರಿ, ಅನಾದಿ ವಸ್ತುಗಳು 6 ಅದಾವ. ಶುದ್ಧವಾದ ಬ್ರಹ್ಮ, ಪ್ರಕೃತಿ, ಸಂಬಂಧ 3 ಅದು, ಜೀವ ಮತ್ತು ಈಶ್ವರ ಮತ್ತು ಅವರಿಬ್ಬರ ಭೇದ. ಇವು 6 ವಸ್ತುಗಳು ಸ್ವರೂಪತ ಅನಾದಿ. ಅಂದ್ರೆ ಇವಕ್ಕೆ ಉತ್ಪತ್ತಿ ಹೇಳಲಿಕ್ಕೆ ಬರುವುದಿಲ್ಲ. ಮತ್ತ ಅವಕ್ಕೆ ಉತ್ಪತ್ತಿ ಹೇಳ್ತೀನಪ್ಪ ಅಂದ್ರ 6 ದೋಷಗಳು ಬಂದ್ಬಿಡ್ತಾವ. ಆತ್ಮಾಶ್ರಯ ದೋಷ, ಅನ್ಯುನ್ಯಾಸ್ಯ ದೋಷ, ಚಕ್ರಿಕಾಪತ್ತಿ, ಅನವಸ್ಥಾ, ವಿನಿಗಮ ವಿರಹ, ಪ್ರಾಗಲೋಪ. ಅದು ಉತ್ಪತ್ತಿ ಹೇಳಕ್ ಹೋದ್ವಿ ಅಂದ್ರ 6 ದೋಷಗಳು ಬರ್ತಾವ. ಆದ್ದರಿಂದ ಇವು 6 ವಸ್ತುಗಳು ಸ್ವರೂಪತ ಅನಾದಿ ಅನಾದಿ ಅದಾವ ಅಂತ ಹೇಳಿದ್ರು. ಮತ್ತ ಸಂಬಂಧ, ಸಂಬಂಧವು ಕೂಡ 3 ಪ್ರಕಾರ ಸಂಬಂಧ ಐತಿ. ಎಷ್ಟಿದಾವ್ರಿ, 3 ಪ್ರಕಾರ. ಯಾವುವು, ಸಂಯೋಗ ಸಂಬಂಧ, ಸಮವಾಯ ಸಂಬಂಧ, ತಾದಾತ್ಮ ಸಂಬಂಧ. 2 ಸಾಕಾರ ದ್ರವ್ಯಗಳು ಕೂಡಿ ಅಗಲುತ್ತಿದ್ದಲ್ಲಿ ಸಂಯೋಗ ಸಂಬಂಧ ಹೇಳ್ಬೇಕು. 2 ಸಾಕಾರ ದ್ರವ್ಯ, ಆಕಾರವುಳ್ಳಂತ ದ್ರವ್ಯಗಳು ಕೂಡ್ತಿರ್ಬೇಕು, ಅಗಲ್ತಿರ್ಬೇಕು. ಅಲ್ಲಿ ಏನ್ ಮಾಡ್ಬೇಕ್ರಿ, ಸಂಯೋಗ ಸಂಬಂಧ ಹೇಳ್ಬೇಕು. ಇನ್ನು ಸಮವಾಯ ಸಂಬಂಧ, ನಿತ್ಯ ಸಂಬಂಧ, ಸಮವಾಯ ಸಂಬಂಧ ಅಂದ್ರೆ ಬೇರ್ಪಡಿಸಾಕ ಬರ್ತಿರ್ಬಾರ್ದು. ಅಲ್ಲಿ ಏನ್ ಮಾಡ್ಬೇಕು, ಸಮವಾಯ ಸಂಬಂಧ ಹೇಳ್ಬೇಕು. ಆಮೇಲೆ ತಾದಾತ್ಮ ಸಂಬಂಧ ಅಂದ್ರೆ ಏನು, ಕಲ್ಪಿತ ಭೇದ, ವಾಸ್ತವ ಭೇದ. ಮತ್ ಆ ತಾದಾತ್ಮ ಸಂಬಂಧವು ಕೂಡ 3 ಪ್ರಕಾರ ಏನೇ ಹೇಳಿದ್ರು. ಯಾವ್ರೇವು, ತಾದಾತ್ಮ ಸಂಬಂಧ 3 ಪ್ರಕಾರ. ಒಂದು ಬ್ರಹ್ಮಜ ತಾದಾತ್ಮ ಸಂಬಂಧ. ಯಾವ್ದ್ರಿ, ಬ್ರಹ್ಮಜ ತಾದಾತ್ಮ ಸಂಬಂಧ. ಎರಡನೇದು ಸಹಜ ತಾದಾತ್ಮ ಸಂಬಂಧ. ಸಹಜ ತಾದಾತ್ಮ ಸಂಬಂಧ 2. ಮೂರನೇದ್ದು ಕರ್ಮಜ ತಾದಾತ್ಮ ಸಂಬಂಧ. ನೀವು ಸಾಕ್ಷಿ ಚೇತನಕ್ಕೂ ಮತ್ತು ಅಂತಃಕರಣಕ್ಕೂ ಬ್ರಹ್ಮಜ ತಾದಾತ್ಮ ಸಂಬಂಧ. ಸಾಕ್ಷಿ ಚೇತನಕ್ಕೂ ಮತ್ತು ಅಂತಃಕರಣಕ್ಕೂ ಬ್ರಹ್ಮಜ ತಾದಾತ್ಮ ಸಂಬಂಧ. ಗೊತ್ತಾತ್ರಿ, ಸಾಕ್ಷಿ ಚೇತನಕ್ಕೂ ಅಂತಃಕರಣಕ್ಕೂ ಬ್ರಹ್ಮಜ ತಾದಾತ್ಮ ಸಂಬಂಧ ಇರುತ್ತದೆ. ಎರಡನೇದು ಯಾವುದು, ಸಹಜ ತಾದಾತ್ಮ ಸಂಬಂಧ. ಇದು ಹೇಗೆ, ಚಿದಾಭಾಸನಿಗೂ
ಯಾವ್ದ್ರಿ? ಅಂತಃಕರಣ. ಚಿದಾಭಾಸನಿಗೂ ಮತ್ತು ಅಂತಃಕರಣಕ್ಕೂ ಸಹಜ ತಾದಾತ್ಮ ಸಂಬಂಧ. ಚಿದಾಭಾಸ ಅಂತಃಕರಣ, ಎಲ್ಲಿ ಅಂತಃಕರಣ ಐತಿ ಇರತ್ತೆ, ಇಬ್ಬರಿಗೂ ಸಹಜ ತಾದಾತ್ಮ ಸಂಬಂಧ. ಇನ್ನು ಮೂರನೇದು ಯಾವುದು? ಕರ್ಮಜನ್ಯ ಅಲ್ಲ, ಕರ್ಮಜ ತಾದಾತ್ಮ ಸಂಬಂಧ. ಇದು ಹೇಗೆ? ಅಂತಃಕರಣಕ್ಕೂ ಮತ್ತು ಈ ಸ್ಥೂಲ ದೇಹಕ್ಕೂ ಕರ್ಮಜ ತಾದಾತ್ಮ ಸಂಬಂಧ. ಆ ಪ್ರಾರಬ್ಧ ಕರ್ಮ ಇರುವವರೆಗೂ ಈ ಸ್ಥೂಲ ದೇಹ ಇರ್ತದ. ಪ್ರಾರಬ್ಧ ಕರ್ಮ ತೀರ್ಥಪ ಅಂದ್ರೆ ಎರಡು ವಿಯೋಗ. ಆದ್ದರಿಂದ ಕರ್ಮಜ ತಾದಾತ್ಮ ಸಂಬಂಧ. ಮತ್ತೆ ಇವು ಮೂರು ಯಾವ ರೀತಿ ನಿವೃತ್ತಿ ಆಗ್ತದೆ? ಒಂದೇದೇನತ್ತಲ್ರಿ? ಒಂದೇದ್ ಯಾವ್ದ್ರಿ? ಬ್ರಹ್ಮಜ ತಾದಾತ್ಮ ಸಂಬಂಧ ಐತಲ್ಲ, ಅದು ಜ್ಞಾನದಿಂದ ಭ್ರಾಂತಿ ನಾಶ ಆಯ್ತಪ್ಪ ಅಂದ್ರ ಬ್ರಹ್ಮಜ ತಾದಾತ್ಮ ಸಂಬಂಧ ನಿವೃತ್ತಿ ಆಗುತ್ತದೆ. ಏನು ಅಂತಃಕರಣಕ್ಕೂ ಮತ್ತು ಸಾಕ್ಷಿ ಚೇತನಕ್ಕೂ ಏನು ಬ್ರಹ್ಮಜ ಆಗಿತ್ತಲ್ಲ, ಅದ ಜ್ಞಾನದಿಂದಲೇ ಏನಾಗತ್ರಿ? ನಾಶವಾಯ್ತಪ್ಪ ಅಂದ್ರೆ ಬ್ರಹ್ಮಜ ತಾದಾತ್ಮ ಸಂಬಂಧ ನಿವೃತ್ತಿ ಆಗುತ್ತದೆ. ಯಾವ ಜ್ಞಾನ? ಬ್ರಹ್ಮಜ್ಞಾನ, ಆತ್ಮಸ್ವರೂಪದ ಯಥಾರ್ಥ ಜ್ಞಾನ. ಆತ್ಮಸ್ವರೂಪದ ಯಥಾರ್ಥ ಜ್ಞಾನ ಆಯ್ತಪ್ಪ ಅಂದ್ರೆ ಏನಾಕತ್ರಿ? ಬ್ರಹ್ಮಜ ತಾದಾತ್ಮ ಸಂಬಂಧವು ನಿವೃತ್ತಿ ಆಗುತ್ತದೆ. ಜ್ಞಾನದಿಂದ ಭ್ರಾಂತಿ ನಾಶವಾಗಲು ಬ್ರಹ್ಮಜ ತಾದಾತ್ಮ ಸಂಬಂಧ ನಿವೃತ್ತಿ ಆಗುತ್ತದೆ. ಇನ್ನ ಸಹಜ ತಾದಾತ್ಮ ಸಂಬಂಧ, ಅದು ಕೂಡ ಜ್ಞಾನದಿಂದಲೇ ನಿವೃತ್ತಿ ಆಗುತ್ತದೆ. ಮತ್ತೆ ಶರೀರ, ಸೂಕ್ಷ್ಮ ಶರೀರ ಪಾತವಾದ ನಂತರ ಸಹಜ ತಾದಾತ್ಮ ಸಂಬಂಧ ನಿವೃತ್ತಿ ಆಗುತ್ತದೆ. ಯಾಕಲ್ಲಿ ಕನ್ನಡಿ ಇತ್ತಪ್ಪ ಅಂದ್ರೆ ಪ್ರತಿಬಿಂಬ ಬೀಳ್ತದ. ಮತ್ತೆ ಕನ್ನಡಿ ಏನಾಗ್ತದ? ಕನ್ನಡಿನ ಇಲ್ಲಪ್ಪ ಅಂತಂದ್ರ ಸಹಜ ತಾದಾತ್ಮ ಸಂಬಂಧ ಕೂಡ ಇಲ್ಲ. ಇನ್ನು ಮೂರನೇದು ಯಾವುದು? ಕರ್ಮಜ. ಅದು ಜ್ಞಾನಿಗೆ ಪ್ರಾರಬ್ಧ ಭೋಗ ತೀರಿದ ತಕ್ಷಣವೇ ಕರ್ಮಜ ತಾದಾತ್ಮ ಸಂಬಂಧವು ನಿವೃತ್ತಿ ಆಗುತ್ತದೆ. ಇನ್ನು ಮುಂದೆ ಏನ್ ಮಾಡಿದ್ರಪ್ಪ ಅಂದ್ರ ಅವರು, ಆ ಒಂದ ಪ್ರಕೃತಿ ಗುಣಗಳ ಭೇದದಿಂದ ಮೂರು ಪ್ರಕಾರ ಆಯ್ತು. ಗುಣಗಳ ಭೇದ ಮೂಲಕವಾಗಿ ಮೂರು ವಿಭಾಗ ಹೊಂದಿತ್ತು. ಏನಾತ್ರಿ ಅದು? ಶುದ್ಧ ಸತ್ವಗುಣದಿಂದ ಮಾಯಾ ಆಯ್ತು, ರಜೋಗುಣದಿಂದ ಅವಿದ್ಯ, ತಮೋಗುಣದಿಂದ ತಮಪ್ರಧಾನ ಪ್ರಕೃತಿ. ಇನ್ನು ಮಾಯಾ ಅಂದ್ರೆ ಏನು? ಇಲ್ಲಿದ ಯಾವುದು ಶುದ್ಧ ಸತ್ವ ಅದು ಮಾಯಾ. ಯಾವುದು ಶುದ್ಧ ಸತ್ವಗುಣದಿಂದ ಯುಕ್ತವಾಗಿರುವುದೋ ಅದು ಮಾಯಾ. ಯಾವುದು ಮಲಿನ ಸತ್ವಗುಣದಿಂದ ಯುಕ್ತವಾಗಿರುವುದೋ ಅದು ಅವಿದ್ಯ. ಗೊತ್ತಾತ್ರಿ? ಯಾವುದು ಶುದ್ಧ ಸತ್ವಗುಣದಿಂದ ಯುಕ್ತವಾಗಿರುವುದು ಮಾಯಾ ಅನ್ಬೇಕು. ಯಾವುದು ಮಲಿನ ಸತ್ವಗುಣದಿಂದ ಯುಕ್ತವಾಗಿರುವುದೋ ಅದು ಅವಿದ್ಯ. ಮತ್ತೆ ಯಾವುದು ತಮೋಗುಣ ಮುಖ್ಯತ್ವದಿಂದ, ತಮೋಗುಣ ಪ್ರಧಾನತ್ವದಿಂದ ಯಾವುದು ಯುಕ್ತವಾಗಿರುವುದೋ ಅದು ತಮ ಪ್ರಧಾನ ಪ್ರಕೃತಿ. ಅದ್ರ ಸತ್ವಗುಣ ಅಧಿಕಿತಪ್ಪ ಅಂದ್ರೆ ಅದಕ್ಕೆ ಏನ್ಬೇಕ್ರಿ? ಮಾಯಾ. ಮತ್ತ ರಜೋಗುಣ ತಮೋಗುಣ ಅಧಿಕಿತಪ್ಪ ಅಂದ್ರ ಅವಿದ್ಯ. ಇನ್ನು ತಮೋಗುಣ ಅಧಿಕಿತಪ್ಪ ಅಂದ್ರ ತಮ ಪ್ರಧಾನ ಪ್ರಕೃತಿ. ಇನ್ನ ಈಶ್ವರ ಮತ್ತು ಜೀವ ಏನೇನ್ ಕೂಡಿ ಆದ್ರಿ ಇವರು? ಈಶ್ವರ ಚಿದಾಭಾಸ ಯುಕ್ತ ಮಾಯಾ ಸಹಿತ ಬ್ರಹ್ಮಚೇತನಕ್ಕ ಈಶ್ವರ. ಮತ್ ಆ ಈಶ್ವರ ಹೆಂಗದನ್ರಿ? ಸರ್ವಜ್ಞ ಮತ್ತು ಸೃಷ್ಟಿ ಕರ್ತ. ಅವ ಯಾಕೆ ಸರ್ವಜ್ಞ ಅದ? ಮಾಯಾದ ಹೆಂಗೈತ್ರಿಪ್ಪ ಅಂದ್ರ ಅವನ ಅಂಡರ್ದಾಗ ಐತಿ, ಆದ್ರ ಅವಂಗ ಏನ್ ಮಾಡಿಲ್ರಿ? ಮೋಹ ಮಾಡಿಲ್ಲ, ಆವರಣ ಮಾಡಿಲ್ಲ. ಮತ್ ಇನ್ನೇನ್ ಮಾಡಿತಪ್ಪ ಅಂದ್ರ ಅವಾಗ ಈ ಸರ್ವಜ್ಞತ್ವಾದಿ ಗುಣಗಳು ಅವಾಗ ಒದಗಿಸಿ ಕೊಟ್ಟೈತಿ. ಏನ್ ಮಾಡೈತ್ರಿ? ಜಗತ್ತನ್ನ ಉತ್ಪತ್ತಿ ಮಾಡ್ಲಿಕ್ಕೆ ಏನ್ ಮಾಡೈತ್ರಿ? ಅದ ಜಗತ್ತನ್ನ ಉತ್ಪತ್ತಿ ಮಾಡ್ಲಿಕ್ಕೆ ಅವಾಗ ಇನ್ನು ಸಹಾಯ ಆಗೈತದ. ಯಾವುದು? ಮಾಯಾ. ಆಮೇಲೆ ಜೀವ ಚಿದಾಭಾಸ ಯುಕ್ತ ಅವಿದ್ಯಾ ಸಹಿತ ಕೂಟಸ್ಥ ಚೇತನಕ್ಕ ಜೀವ. ಮತ್ ಇವ ಹೆಂಗದನ್ರಿ? ಅಲ್ಪಜ್ಞ ಮತ್ತು ಭೋಕ್ತ. ಅಲ್ಪಜ್ಞ ಅದನ,
ಒಬ್ಬ ಹೋಗ್ತಾ ಇದ್ದಾನೆ. ಹಿಂಗ ಯಾಕಪ್ಪ ಅಂದ್ರ ಗುಣಗಳ ಭೇದ ಮೂಲಕವಾಗಿ. ಅವಂಗ ಸತ್ವ ಗುಣ ಐತಿ, ಇವಂಗ ಏನೈತ್ರಿ ರಜೋಗುಣ ಐತಿ. ಮತ್ ಅವಿದ್ಯೆ ಏನ್ ಮಾಡೈತ್ರಿ ಜೀವನಿಗೆ, ಆ ಅವಿದ್ಯೆ ಜೀವನ ಆಸೆದಲ್ಲಿ ಇದರಲ್ಲಿ ಈಶ್ವರನಿಗೆ ಉಪಾಧಿಯಾದ ಏನಂತಾರೆ ಅದಕ್ಕ ಉಪ ಸಮೀಪೆ ಸ್ಥಿತ್ವ, ಅದರ ಸಮೀಪದಲ್ಲಿದ್ದುಕೊಂಡು. ಉಪ ಸಮೀಪೆ ಸ್ಥಿತ್ವ ಸ್ವೀಮಾನ್ ಧರ್ಮ ಅನ್ಯತ್ರ ಆದದಾತಿಥಿ ಉಪಾಧಿ. ಉಪ ಸಮೀಪೆ ಸ್ಥಿತ್ವ ಅಂತಂದ್ರ ಸಮೀಪದಲ್ಲಿದ್ದುಕೊಂಡು, ಜೀವನ ಸಮೀಪದಲ್ಲಿ ಇದ್ದುಕೊಂಡು, ಯಾವುದ್ರಿ ಅವಿದ್ಯ ಜೀವನ ಸಮೀಪದಲ್ಲಿದ್ದುಕೊಂಡು ತನ್ನ ಧರ್ಮವನ್ನು ಅಂದ್ರೆ ಅವಿದ್ಯಾ ಧರ್ಮಗಳನ್ನು ಏನ್ ಮಾಡ್ತೈತಿ ಜೀವನ ಮೇಲೆ ಹಾಕುವುದೇ ಉಪಾಧಿ. ಉಪ ಸಮೀಪೆ ಸ್ಥಿತ್ವ ಸ್ವೀಮಾನ್ ಧರ್ಮಾನ್ ಅನ್ಯತ್ರ ಆದದಾತಿಥಿ ಉಪಾಧಿ. ಮತ್ ಆ ಮಾಯ ಈಶ್ವರಿಗೆ ಉಪಾಧಿಯಾದ ಮಾಯ ಅದು ಒಂದೇ ಐತಿ, ಆಪೇಕ್ಷಿಕ ವ್ಯಾಪಕ. ಇನ್ ಆಪೇಕ್ಷಿಕ ವ್ಯಾಪಕ ಅಂದ್ರೇನು? ಒಂದರ ಅಪೇಕ್ಷೆಯಿಂದ ದೊಡ್ಡದಿರ್ಬೇಕು, ಸಣ್ಣದಿರ್ಬೇಕು. ಒಂದರ ಅಪೇಕ್ಷೆಯಿಂದ ವ್ಯಾಪಕ ಇರ್ಬೇಕು, ಒಂದರ ಅಪೇಕ್ಷೆಯಿಂದ ವ್ಯಾಪಕ ಇರ್ಬೇಕು, ಇನ್ನೊಂದರ ಅಪೇಕ್ಷೆಯಿಂದ ಪರಿಚ್ಛಿನ್ನ ಇರ್ಬೇಕು. ಅದಕ್ಕೆ ಏನಾಗ್ಬೇಕ್ರಿ ಆಪೇಕ್ಷಿಕ ವ್ಯಾಪಕ. ಇದು ಮಾಯ ಹೆಂಗೈತಪ್ಪ ಅಂದ್ರ 5 ಭೂತಗಳ ಅಪೇಕ್ಷೆಯಿಂದ ಮಾಯ ವ್ಯಾಪಕ ಐತಿ, ಅದ್ರ ದೊಡ್ಡದೈತಿ. ಆದ್ರ ಬ್ರಹ್ಮಚೇತನ ದೃಷ್ಟಿಯಿಂದ ಪರಿಚ್ಛಿನ್ನ ಐತಿ. ಆದ್ದರಿಂದ ಮಾಯ ಹೆಂಗೈತ್ರಿ ಅದು ಆಪೇಕ್ಷಿಕ ವ್ಯಾಪಕ. ಇನ್ನ ಈಶ್ವರ ಈ ಜಗತ್ತನ್ನು ಉತ್ಪತ್ತಿ ಮಾಡ್ಬೇಕಾದ್ರ ಅವಾಗ 2 ಇನ್ನದವ್ರಿ ಕಾರಣಗಳದಾವ. ಒಂದು ನಿಮಿತ್ತ ಕಾರಣ, ಒಂದು ಉಪಾದಾನ ಕಾರಣ. ಇಲ್ಲಿ ನಿಮಿತ್ತ ಕಾರಣ ಯಾವುದು, ಉಪಾದಾನ ಕಾರಣ ಯಾವುದು? ಬೇಕಾದ್ರ ಅವನು ಸಹಾಯ ಏನಾಗ್ಯಾವ್ರಿ 2 ಅದಾವ. ಈ ಎರಡು ಸಹಾಯಗಳ ಮೂಲಕವಾಗಿ ಅವ ಜಗತ್ತನ್ನ ಉತ್ಪತ್ತಿ ಮಾಡೇನ್ರಿ ಅವ. ಅದಲ್ರಿ ಒಂದ್ ಯಾವ್ದ್ರಿ, ಒಂದು ಮಾಯಾ. ಯಾಕ ಮಾಯೆಯಲ್ಲಿ ಏನದಾವ್ರಿ ಸರ್ವಜ್ಞತ್ವಾದಿ ಗುಣಗಳು ಮಾಯೆಯಲ್ಲಿ ಅದಾವ. ಮತ್ತ ಆ ಮಾಯಾ ಉಪಾಧಿಯಾದಾಗ ಏನ್ ಮಾಡಕ್ ಬರ್ತೈತ್ರಿ ಜಗತ್ತನ್ನ ಸೃಷ್ಟಿ ಮಾಡಕ್ ಬರ್ತದ. ಮತ್ತ ಆ ಮಾಯಾ ಇವ್ ಉಪಾಧಿ ಆಗ್ಲೇ ಇಲ್ಲ ಅಂದ್ರ ಇವ್ನಿಗೆ ಏನ್ ಮಾಡಕ್ ಬರುವುದು. ಆದ್ದರಿಂದ ಮಾಯ ಏನಾಯ್ತು ಇವಾಗ ನಿಮಿತ್ತ ಕಾರಣ. ಇನ್ನು ಉಪಾದಾನ ಕಾರಣ ಯಾವ್ದಾಯ್ತು? ಸಮಪ್ರಧಾನ ಪ್ರಕೃತಿ. ಪ್ರಕೃತಿ ಏನತ್ರದು ಉಪಾದಾನ ಕಾರಣ ಆಯ್ತು, ಮಾಯೆ ಏನಾಯ್ತು ನಿಮಿತ್ತ ಕಾರಣ ಆಯ್ತು. ಈ 2 ಅವ ಉಪಾಧಿ ಮಾಡ್ಕೊಂಡು ಜಗತ್ತನ್ನ ಉತ್ಪತ್ತಿ ಮಾಡಿದ. ಈ ಜಗತ್ತನ್ನ ಉತ್ಪತ್ತಿ ಮಾಡಿದವ್ರು ಯಾರಪ್ಪ ಅಂತ ಯಾರೋ ಪ್ರಶ್ನೆ ಮಾಡಿದ್ರೆ, ಮಾಯಾ ಉಪಾಧಿಯಿಂದ ಕೂಡದಂತ ಈಶ್ವರ್. ಮಾಯಾ ಅಂತೂ ಪ್ರಕೃತಿಂ ವಿದ್ಯಾ, ಮಾಯಿನಂತೂ ಮಹೇಶ್ವರ. ಏನ್ಬೇಕ್ರಿ ಅದಕ್ಕ? ಮಾಯಾಂತು ಪ್ರಕೃತಿಂ ವಿದ್ಯಾ ಮಾಯಿನಂಚ ಮಹೇಶ್ವರ. ಆ ಮಹೇಶ್ವರ ಏನ್ ಮಾಡ್ಯಾನ, ಮಾಯಾ ಉಪಾಧಿ ಮಾಡ್ಕೊಂಡು ಈ ಜಗತ್ತನ್ನ ಉತ್ಪತ್ತಿ ಮಾಡ್ಯಾನ. ಮತವಾದಿಗಳು ಏನ್ ಮಾಡ್ತಾರ್ರಿ, ಈ ಜಗತ್ತಿಗೆ ಕಾರಣ ಪರಮಾಣುಗಳೇ ಕಾರಣ ಅಂತ. ಪರಮಾಣು ಅಂದ್ರೇನ್ರಿ? ಧೂಳಿ ಕಣ. ಆ ಧೂಳಿ ಕಣಗಳೇ, ಸೂಕ್ಷ್ಮವಾದ ಧೂಳಿ ಕಣಗಳೇ ಜಗತ್ತಿಗೆ ಕಾರಣ ಅಂತಾರ. ಅವೆಲ್ಲ ಸರಿಯಲ್ಲ. ಆಮೇಲೆ ಪ್ರಕೃತಿನೇ ಈ ಜಗತ್ತಿಗೆ ಕಾರಣ ಅಂತಾರ, ಅದು ಕೂಡ ಸರಿಯಲ್ಲ. ಮತ್ ಏನಪ್ಪಾ ಅಂತಂದ್ರ ಮಾಯಾ ಅಂತೂ ಪ್ರಕೃತಿ ವಿದ್ಯಾ ಮಾಯಿನಂತೂ ಮಹೇಶ್ವರ. ಆ ಈಶ್ವರನೇ ಈ ಜಗತ್ತಿಗೆ ಕರ್ತನಿದ್ದಾನೆ, ಮತ್ ಯಾರು ಅಲ್ಲ. ಆಮೇಲೆ ಏನಾತ್ರಿ ಇಲ್ಲಿ ಈಶ್ವರ ಹೆಂಗದನ್ರಿ ಆಪೇಕ್ಷಿಕ ವ್ಯಾಪಕ ಅದಾನ. ಈಶ್ವರ ಒಬ್ಬನೇ ಇದ್ದಾನೆ ಮತ್ತು ವ್ಯಾಪಕನಾಗಿದ್ದಾನೆ. ಈಶ್ವರ ಒಬ್ಬನೇ ಅದಾನ ಮತ್ತು ವ್ಯಾಪಕ. ವ್ಯಾಪಕ ಅಂದ್ಕೊಳ್ಳಿ ಇಲ್ಲಿ ಇದು ಆಪೇಕ್ಷಿಕ ವ್ಯಾಪಕ ಅಂತ ಬರ್ಬೇಕ್ರಿ ಇಲ್ಲಿ.
ಮತ್ತು ಬ್ರಹ್ಮ ಹೆಂಗದನ್ರಿ ನಿರಪೇಕ್ಷಕ ವ್ಯಾಪಕ ಅದ. ಯಾಕಂದ್ರೆ ನಮ್ಮ ಸ್ವರೂಪದ ಯಥಾರ್ಥ ಜ್ಞಾನ ಆದ ತಕ್ಷಣವೇ ಆ ಈಶ್ವರನು ಕೂಡ ಏನಾಗ್ತಾನಪ್ಪ ಅಂದ್ರ ಸುಳ್ಳಾಗ್ಬಿಡ್ತಾನ. ರಜ್ಜುವಿನಲ್ಲಿ ಹೆಂಗ ಸರ್ಪ ತುರಿತಲ್ಲ, ರಜ್ಜುವಿನ ಅಧಿಷ್ಠಾನ ಜ್ಞಾನ ಆದ್ಮೇಲೆ ಹೇಗೆ ಸರ್ಪವು ನಿವೃತ್ತಿ ಆಗುತ್ತದೆಯೋ ಹಾಗೆ ಅಧಿಷ್ಠಾನ ಜ್ಞಾನವಾದ ನಂತರ ಈ ಈಶ್ವರನು ಕೂಡ ಸುಳ್ಳಾಗುತ್ತಾನೆ. ಅವನು ನನ್ನ ಸ್ವರೂಪದಲ್ಲಿ ಮಿಥ್ಯ. ಆದ್ದರಿಂದ ಈಶ್ವರ ಹೆಂಗದನ್ರಿ ಆಪೇಕ್ಷಿಕ ವ್ಯಾಪಕ, ನಿರಪೇಕ್ಷಿಕ ವ್ಯಾಪಕ ಅಲ್ಲ. ನಿರಪೇಕ್ಷಿಕ ವ್ಯಾಪಕ ಯಾವ್ದಪ್ಪ ಅಂದ್ರ ಇದು ನಮ್ಮ ಸ್ವರೂಪ ಹೆಂಗಪ್ಪ ಅಂದ್ರ ನಿರಪೇಕ್ಷಿಕ ವ್ಯಾಪಕ. ಇನ್ನ ಜೀವರ ಉಪಾಧಿಯಾದ ಅವಿದ್ಯೆ ಅನೇಕ ಮತ್ತು ಪರಿಚ್ಛಿನ್ನ. ಇಲ್ಲಿ ಏನ್ ಮಾಡ್ತಾರ್ರಿ, ಇಲ್ಲಿ ವಿವರಣಕಾರರು ಏನ್ ಮಾಡ್ತಾರ್ರಿ, ಅವಿದ್ಯಾ ಒಂದ ಅಂತ ಹೋಗ್ತಾರ. ಯಾರ್ರಿ ವಿವರಣ, ಯಾರ್ರಿ ಅವ್ರ ಹೆಸರೇನ್ರಿ? ಅವ್ರ ಹೆಸರೇನು? ಶ್ರೀ ಪ್ರಕಾಶಾತ್ಮ ಚರಣ ಮುನಿಗಳು ಏನ್ ಮಾಡ್ತಾರ್ರಿ, ಅವಿದ್ಯೆ ಒಂದೇ ಹೋಗ್ತಾರ. ಆದ್ರ ಅವಿದ್ಯೆ ಒಂದ ಒಪ್ಪಿದ್ವಿಪ್ಪ ಅಂದ್ರ ದೋಷ ಬರುವಂತ ಪ್ರಸಂಗ ಐತಿ. ಯಾಕ್ರಿ? ಯಾಕೆ ಒಬ್ಬನಿಗೆ ಜ್ಞಾನ ಆದ್ರ ಎಲ್ರಿಗೂ ಜ್ಞಾನ ಆಗ, ಇಲ್ಲಾಂದ್ರೆ ಯಾರಿಗೂ ಜ್ಞಾನ ಆಗ್ಲೇಬಾರ್ದು. ಈ ರೀತಿ ದೋಷ ಬರುವುದರಿಂದ ಇವ್ರ ಏನ್ ಮಾಡ್ಯಾರ್ರಿ, ಆಭಾಸವಾದಿಗಳು ಏನ್ ಮಾಡ್ಯಾರ್ರಿ, ಇವ್ರ ಅವಿದ್ಯೆ ಅನೇಕ, ಜೀವರ ಉಪಾಧಿಯಾದ ಅವಿದ್ಯೆಯು ಅನೇಕವಾಗಿರುತ್ತದೆ ಮತ್ತು ಪರಿಚ್ಛಿನ್ನ. ಹೆಂಗಿದಾವ್ರಿ? ಅವಿದ್ಯೆ ಅನೇಕದಾವು ಮತ್ತು ಪರಿಚ್ಛಿನ್ನದಾವು. ಪರಿಚ್ಛಿನ್ನ ಅಂದ್ರೇನು? ಒಂದು ಸ್ಥಳದಲ್ಲಿ ಇದ್ದು ಒಂದು ಸ್ಥಳದಲ್ಲಿ ಇರ್ಬೇಕ, ಇನ್ನೊಂದು ಸ್ಥಳದಲ್ಲಿ ಇರಬಾರ್ದು. ಅದಕ್ಕೇನ್ ಬೇಕ್ರಿ? ಪರಿಚ್ಛಿನ್ನ. ಒಂದ್ ವಸ್ತು ಇಲ್ಲ ಐತಿ, ಅಲ್ಲಿಲ್ಲ ಆದ್ಮೇಲೆ ಇದು ಪರಿಚ್ಛಿನ್ನ ಐತಿ. ಆದ್ರ ಆತ್ಮ, ಆದ್ದರಿಂದ ಜೀವರು ಕೂಡ ಅನೇಕರು ಮತ್ತು ಪರಿಚ್ಛಿನ್ನರು. ಆದ್ದರಿಂದ ಜೀವ ಮತ್ತು ಈಶ್ವರ ಇವ್ರಿಬ್ರು ಹೆಂಗದಾರಿ ಅಂದ್ರ ಅನಾದಿ ಕಲ್ಪಿತ. ಇನ್ನು ಈ ಈಶ್ವರ ಈ ಜಗತ್ತನ್ನ ಹೆಂಗ ಸೃಷ್ಟಿ ಮಾಡ್ತಾನೋದು ಈಗ ಹೇಳ್ತಾರ. ಈಶ್ವರ ಏನ್ ಮಾಡೇನ್ರಿ, ಅವ ಉಪಾದಾನ ಏನದಾವಲ್ಲ, ಯಾವ್ಯಾವು ಉಪಾಧಿ ಏನದಾವಲ್ಲ, ಒಂದು ಮಾಯನ್ನು ನಿಮಿತ್ತ ಕಾರಣ ಮಾಡ್ಕೊಂಡಾನ. ಯಾಕ್ರಿ? ನಿಮಿತ್ತ ಕಾರಣ ಮಾಯೇನು ಮಾಡ್ಕೊಂಡಾನ, ಉಪಾದಾನ ಕಾರಣ ತಮ ಪ್ರಧಾನ ಪ್ರಕೃತಿ. ಇವೆರಡೂ ಅವ ಉಪಾಧಿ ಮಾಡ್ಕೊಂಡು ಈ ಜಗತ್ತನ್ನ ಉತ್ಪತ್ತಿ ಹೆಂಗಾಯ್ತು ಅಂತ ಈಗ ಹೇಳ್ತಾರೆ. ಸೃಷ್ಟಿ ಉತ್ಪತ್ತಿ ಪೂರ್ವದಲ್ಲಿ ಜೀವರ ಉಪಾಧಿಯಾದ ಅವಿದ್ಯೆ. ಯಾಕ್ರಿ? ಜೀವರಿಗೆ ಇನ್ನೂ ಸೃಷ್ಟಿ ಉತ್ಪತ್ತಿ ಆಗಿಲ್ಲ, ಸೃಷ್ಟಿ ಉತ್ಪತ್ತಿನೂ ಆಗಿಲ್ಲ. ಮತ್ ನಾವು ಮಾಡಿದಂತ ಪುಣ್ಯ ಪಾಪ ಕರ್ಮಗಳು ಎಲ್ಲಿದ್ದೂರವು? ಮಾಯೆಯಲ್ಲಿದ್ದು. ಪುಣ್ಯ ಪಾಪ ಎಲ್ಲಿದ್ದಪ್ಪ ಅಂದ್ರ ಅವಿದ್ಯೆಯಲ್ಲಿತ್ತ. ಆ ಅವಿದ್ಯೆಯಲ್ಲಿತ್ತು ಮಾಯೆಯಲ್ಲಿ ಲೀನವಾಗಿತ್ತು. ಆ ಮಾಯೆಯು ಸುಷುಪ್ತಿಯಲ್ಲಿ ಅವಿದ್ಯೆದಂತೆ ಬ್ರಹ್ಮಕ್ಕೆ ಭಿನ್ನವಾಗಿ ಪ್ರತೀತಿ ಆಗುವುದಿಲ್ಲ. ಆ ಮಾಯೆ ಬ್ರಹ್ಮಕ್ಕೆ ಭಿನ್ನವಾಗಿ ಪ್ರತೀತಿ ಆಗುವುದಿಲ್ಲ, ಮತ್ತ ಅಭಿನ್ನವಾಗಿ ಪ್ರತೀತಿ ಆಗುತ್ತದೆ. ಆದ್ದರಿಂದ ಸೃಷ್ಟಿ ಉತ್ಪತ್ತಿ ಪೂರ್ವದಲ್ಲಿ ಸ್ವಗತ ಸಜಾತಿ ವಿಜಾತಿ, ಸ್ವಗತ ಸಜಾತಿ ಸ್ವಗತ ಭೇದ, ಸಜಾತಿ ಭೇದ, ವಿಜಾತಿ ಭೇದ, ಭೇದತ್ರಯಿಂದ ರಹಿತವಾದ ಅದ್ವಿತೀಯ ಸಚ್ಚಿದಾನಂದ ರೂಪ ಬ್ರಹ್ಮ ಒಂದೇ ಇತ್ತು. ಸ್ವಗತ ಭೇದ ಇಲ್ಲ, ಸಜಾತಿ ಭೇದ ಇಲ್ಲ, ವಿಜಾತಿ ಭೇದ. ಸ್ವಗತ ಭೇದ ಅಂದ್ರೆ ಏನು? ಸ್ವ ಅಂದ್ರೆ ಏನ್ರಿ? ತನ್ನಲ್ಲಿ. ಗತ ಅಂದ್ರ ಇರುವಂತ, ತನ್ನಲ್ಲಿ ಇರುವಂತ ಭೇದಕ್ಕೆ ಸ್ವಗತ ಭೇದ. ಅಂದ್ರ ಈ ಕೈ ಅಂದ್ರೆ ಈ ಕೈ ಅಲ್ಲ, ಅದು ಈ ಕಾಲ ಅಂದ್ರೆ ಈ ಕಾಲಲ್ಲ. ಅದು ಇಲ್ಲೆಲ್ಲ ಏನೈತಿ, ಎಲ್ಲ ಇಲ್ಲಿ ಭಿನ್ನ ಭಿನ್ನ ಐತಿ. ಸ್ವಗತ ಭೇದ. ಸ್ವಗತ ಭೇದ ಯಾಕಿಲ್ರಿ ಬ್ರಹ್ಮನಲ್ಲಿ? ಅಂದ್ರ ನಿರವಯವನಾಗಿರುವುದರಿಂದ. ಪರಮಾತ್ಮನಲ್ಲಿ ಏನಿಲ್ರಿ? ಅವಯವಗಳೇ ಇಲ್ಲ. ಆದ್ದರಿಂದ ಸ್ವಗತ ಭೇದ ಹೇಳಕ್ ಎಲ್ಲಿ ಅವಯವಗಳು ಅದಾವು ಅಲ್ಲಿ ಮಾತ್ರ ಸ್ವಗತ ಭೇದವನ್ನು ಹೇಳ್ಬೇಕು. ಮತ್ ಆತ್ಮನಲ್ಲಿ ಅವಯವಗಳು ಇಲ್ಲದ್ದರಿಂದ ಸ್ವಗತ ಭೇದ ಹೇಳಲಿಕ್ಕೆ ಬರುವುದಿಲ್ಲ. ಇನ್ನ ಸಜಾತಿ ಭೇದ ಹೇಳಿಲ್ಲ ಅಂದ್ರ, ಸಜಾತಿ ಭೇದ ಅಂದ್ರೆ ಏನ್ರಿ? ಸಜಾತಿ ಭೇದ ವ್ಯಕ್ತಿ ಭಿನ್ನ ಜಾತಿ ಒಂದೇ ಇರ್ಬೇಕು. ವ್ಯಕ್ತಿ ಭಿನ್ನ ಜಾತಿ ಏಕ ಸಜಾತಿ ಭೇದ. ವ್ಯಕ್ತಿಗಳು ಭಿನ್ನ ಭಿನ್ನ ಅದಾರ. ಯಾಕ್ರಿ? ಮನುಷ್ಯರು ವ್ಯಕ್ತಿಗಳು ಭಿನ್ನ ಭಿನ್ನ ಅದಾರ.
ಅದ್ರ ಜಾತಿ ಮಾತ್ರ ಒಂದೇ ಐತಿ. ಅಲ್ಲೇನ್ ಮಾಡ್ಬೇಕ್ರಿ ನಾವು ಸಜಾತಿ ಭೇದ ಹೇಳ್ಬೇಕು. ಮತ್ತ ಇಲ್ಲೇ ಆತ್ಮ ಹೆಂಗದನ್ರಿ ಬ್ರಹ್ಮ ವಸ್ತು ಹೆಂಗೈತಿ ಅದು ಒಂದ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ಅದು ವಸ್ತು ಒಂದೇ ಇರುವುದರಿಂದ ಸಜಾತಿ ಭೇದ ಹೇಳಲಿಕ್ಕೆ ಬರುವುದಿಲ್ಲ. ಇನ್ನೊಂದಿತ್ತಪ್ಪ ಅಂದ್ರ ಅವಾಗ ಅವಾಗ ಹೇಳಕ್ ಬರ್ತದ. ಮತ್ತ ಅದು ಒಂದೈತ್ ಅಂದ್ಮೇಲೆ ಇನ್ನು ವಿಜಾತಿ ಭೇದ. ವಿಜಾತಿ ಭೇದ ಅಂದ್ರೆ ಏನು? ವ್ಯಕ್ತಿನೂ ಭಿನ್ನ, ಜಾತಿನೂ ಭಿನ್ನ ಇರ್ಬೇಕು, ವ್ಯಕ್ತಿನೂ ಭಿನ್ನ ಇರ್ಬೇಕು. ಇಲ್ಲಿ ಏನ್ ಹೇಳ್ಬೇಕ್ರಿ ವಿಜಾತಿ ಭೇದ. ಮನುಷ್ಯರಿಗೂ ಪಶುವಿಗೂ ವ್ಯಕ್ತಿನೂ ಭಿನ್ನ, ಜಾತಿನೂ ಭಿನ್ನ. ಅಲ್ಲಿ ವಿಜಾತಿ ಭೇದ ಹೇಳ್ಬೇಕು. ಮತ್ ಇಲ್ಲಿ ವಿಜಾತಿ ಭೇದ ಹೇಳಿಲ್ಲ ಅಂದ್ರೆ ಹೇಳಕ್ ಬರೋದಿಲ್ಪ. ಯಾಕಂದ್ರೆ ಇನ್ನ ಬ್ರಹ್ಮನಿಗೆ ಬಿಟ್ಟ ಎಲ್ಲವೂ ಕೂಡ ಕಲ್ಪಿತ. ಯಾಕಂದ್ರೆ ಬ್ರಹ್ಮ ಒಂದೇ ಸತ್ಯ, ಬ್ರಹ್ಮನ ವ್ಯತಿರಿಕ್ತ ಎಲ್ಲವೂ ಕೂಡ ಕಲ್ಪಿತವಾಗಿರುವುದರಿಂದ ವಿಜಾತಿ ಭೇದವು ಹೇಳಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಪರಮಾತ್ಮ ಹೆಂಗದಂದ್ರೆ ಬ್ರಹ್ಮಚೇತನ ವಸ್ತು ಹೆಂಗೈತಪ್ಪ ಅಂದ್ರದ ತ್ರಿವಿಧ ಭೇದಗಳಿಂದ ರಹಿತವಾಗಿರುತ್ತದೆ. ಸ್ವಗತ ಭೇದ, ಸಜಾತಿ ಭೇದ, ವಿಜಾತಿ ಭೇದಗಳಿಂದ ರಹಿತವಾದ ಸಚ್ಚಿದಾನಂದ ಸ್ವರೂಪವಾದ ಬ್ರಹ್ಮ ಒಂದೇ ಇತ್ತು. ಅಂತ ಬ್ರಹ್ಮಕ್ಕೆ ಇಲ್ಲಿ ಬ್ರಹ್ಮ ಅಂದ್ರೆ ಏನ್ ಅರ್ಥ ಮಾಡ್ಬೇಕ್ರಿ? ಇಲ್ಲಿ ಇನ್ನು ಸಗುಣ ಬ್ರಹ್ಮ ಅರ್ಥ ಮಾಡ್ಬೇಕು, ಇಲ್ಲ ನಿರ್ಗುಣ ಮಾಡ್ಬೇಕು? ಸಗುಣ. ಆ ನಿರ್ಗುಣ ಬ್ರಹ್ಮ ಯಾವ್ದಕ್ಕೂ ಏನು ಆಗುದಿಲ್ಲ. ಅವ ಏನಿಲ್ಲ, ಎಲ್ಲ ಆರೋಪ ಎಲ್ಲ ಮಾಡ್ಕೊಂಡಿಪ್ಪ ಅಂದ್ರೆ ನಾವು ಸಗುಣ ಬ್ರಹ್ಮದಲ್ಲಿ, ನಿರ್ಗುಣ ಬ್ರಹ್ಮದಲ್ಲಿ ಏನೇನಿಲ್ಲ. ಉಸುರುಲಿಕ್ಕೆ ಎಡೆ ಇಲ್ಲ, ಮಾನ ಮೇಯಾದಿಗಳಿಲ್ಲ, ಅಂತೂ ಇಂತೂ ಅಲ್ಲಿ ಏನು ಇಲ್ಲ. ಎಲ್ಲಿ ಐತ್ರಿಪ್ಪ ಅದೆಲ್ಲ ಸಗುಣ ಬ್ರಹ್ಮ. ಇದೇನ್ರಿಪ್ಪ ಅಂದಿದವರು ದಾದಿ ಕತೆ ಅಂತಾರ್ರಿ ಅವ್ರು. ಇದೆಲ್ಲ ದಾದಿ ಕತೆ ಎಲ್ಲ ಇದು. ಯಾಕಂದ್ರೆ ಮೊದಲ ಯಾರ್ರಿ ಅವರು ಅನಾದಿ ಶುದ್ಧ ಬ್ರಹ್ಮದಲ್ಲಿ ಅನಾದಿ ಕಲ್ಪಿತ ಮತ್ತೆ ಕಲ್ಪಿತವಾದ ಪ್ರಕೃತಿ ಅಂದ್ಮೇಲೆ ಎಲ್ಲ ಸುಳ್ಳೆ ಐತಿ. ಇದು ಮಿಥ್ಯೆ ಅರಿತರೆ ಸತ್ಯ ಸಿದ್ಧಿ. ಅದು ಮಿಥ್ಯೆ ಐತಂತ ನಾವು ಮಿಥ್ಯೆ ಇರುವುದನ್ನ ಮಿಥ್ಯೆ ಐತಂತ ತಿಳಿಬೇಕಾಗಿತ್ರಿ. ಮಿಥ್ಯೆ ಇರುವುದನ್ನ ಮಿಥ್ಯೆ ಐತಂತ ತಿಳಿಬೇಕಾಗಿತ್ತೆ. ಆ ಸತ್ಯ ವಸ್ತು ಯಾವಾಗ್ಲೂ ಅದು ಐತಲ್ಲಿ. ಆದ್ದರಿಂದ ಅಂತ ಬ್ರಹ್ಮಕ್ಕೆ ಅಂದ್ರೆ ಸಗುಣ ಬ್ರಹ್ಮಕ್ಕೆ ಏನಾತ್ರಿ ಸೃಷ್ಟಿ ಆರಂಭದಲ್ಲಿ, ಸೃಷ್ಟಿ ಈಗ ಉತ್ಪತ್ತಿ ಮಾಡುವಾಗ ಜೀವರ ಮಾಡಿದಂತ ಕರ್ಮಗಳು ಇನ್ನ ಪುಣ್ಯ ಪಾಪ ಕರ್ಮ ಏನಾದ್ರಿ ಪರಿಪಕ್ವ ಆದ್ಮೇಲೆ ಏನಾತ್ರಿ ಈಶ್ವರನಿಗೆ ಇಚ್ಛೆ ಆಯ್ತು. ಏಕೋಹಂ ಬಹುಶ್ಯಾಂ ಪ್ರಜಾಯೇತಿ, ನಾನು ಒಬ್ಬನೇ ಇದ್ದೇನೆ ಅನೇಕನಾಗಬೇಕು ಅಂತೇಳಿ ಅವಂಗ ಇಚ್ಛೆ ಉಂಟಾಯ್ತು. ಅದಕ್ಕೆ ಇಲ್ಲಿ ಇಚ್ಛೆ ಆಗಿದ್ದ ನಿರ್ಗುಣ ಬ್ರಹ್ಮಕ್ಕಲ್ಲ, ಸಗುಣ ಬ್ರಹ್ಮ. ಅವು ಈ ನಿರ್ಗುಣ ಬ್ರಹ್ಮಕ್ಕೆ ಯಾ ಇಚ್ಛೆನೂ ಇಲ್ಲ, ಏನೂ ಆಗುದಿಲ್ಲ. ಏನಾತ್ರಿ ಸೃಷ್ಟಿ ಉತ್ಪತ್ತಿಕ್ಕಿಂತ ಪೂರ್ವದಲ್ಲಿ ಸಗತ ಸಜಾತಿ ವಿಜಾತಿ ಭೇದರಹಿತವಾದ ಬ್ರಹ್ಮ ಒಂದೇ ಇತ್ತು. ಆ ಬ್ರಹ್ಮನ್ಗೆ ಏನಾತ್ರಿ ಜೀವರುಗಳು ಮಾಡಿದಂತ ಕರ್ಮಗಳು ಪರಿಪಕ್ವ ಅದು, ಅಂದ್ರೆ ಫಲ ಕೊಡಾಕ ಉದ್ಯುಕ್ತ ಅದು. ಅವಾಗೇನಾತ್ರಿ ಈಶ್ವರನಿಗೆ ನಾನು ಒಬ್ಬನೇ ಇದ್ದೇನೆ ಅನೇಕನಾಗಬೇಕು ಅಂತ ಇಚ್ಛೆ ಆಯ್ತು. ಇಚ್ಛೆ ಆದ ತಕ್ಷಣವೇನಾತ್ರಿ ಮಾಯೆಯಲ್ಲಿ ಶೋಭೆ ಉಂಟಾಗ್ತದೆ. ಮಾಲಿನತ್ರಿ ಅಂದ್ರೆ ಕಾರ್ಯರೂಪದಿಂದ ಪ್ರಕಟ ಆಗಕ ಸಿದ್ಧ ಆಗ್ತದ. ಹೆಂಗ್ರಿ ಅಂದ್ರ ಈಗ ತೂಲಾವಿದ್ಯೆ ಐತಲ್ರಿ, ತೂಲಾವಿದ್ಯೆ ಪರಿಣಾಮ ಒಂದೇ ಸರ್ಪ ಆಗೈತಿ. ತೂಲಾವಿದ್ಯೆ ಶೋಭ ಒಂದೇ ಸರ್ಪ ಆಗೈತಿ. ಹಂಗು ಆ ರೀತಿಯಲ್ಲಿ ಏನಾತ್ರಿ ಮಾಯೆಯಲ್ಲಿ ಶೋಭೆ ಆತ. ಶೋಭೆ ಆದ್ಮೇಲೆ ಏನಾತ್ರಿ ಕಾರಣ ಆತ. ಮಾಯೆಯಲ್ಲಿ ಶೋಭೆ ಆದ್ಮೇಲೆ ಮಹತ್ ಆತ. ಏನಾತ್ರಿ ಮಾಯೆಯಲ್ಲಿ ಯಾವಾಗ ಅದು ಕಾರ್ಯರೂಪದಿಂದ ಪ್ರಕಟ ಆತಲ್ಲ ಅವಾಗ ಏನಾತ್ರಿ ಮಹತ್ ಆತ. ಮಹತ್ ಆದ್ಮೇಲೆ ಅಹಂಕಾರ ಯಾವ್ದ್ರಿ? ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ಭೂತಾದಿ ಅಹಂಕಾರ. ವೈಕಾರಿಕ ಸತ್ವಗುಣ ವೈಕಾರಿಕ ಅಹಂಕಾರದಿಂದ ಪಂಚ ಜ್ಞಾನೇಂದ್ರಿಯಗಳು ಇವೆಲ್ಲ ಸೂಕ್ಷ್ಮ ಸೃಷ್ಟಿ ಇದೆ. ಸ್ಥೂಲ ಅಲ್ರಿ ಇದ, ಸೂಕ್ಷ್ಮ ಸೃಷ್ಟಿ ಆಮೇಲೆ ಸ್ಥೂಲ ಸೃಷ್ಟಿ ಅದುಲ್ರಿ. ಏನಾತ್ರಿ ಈಗ ಸತ್ವಗುಣ ವೈಕಾರಿಕ ಅಹಂಕಾರದಿಂದ ಪಂಚ ಜ್ಞಾನೇಂದ್ರಿಯಗಳು, ಆಮೇಲೆ ತೈಜಸ ವೈಕಾರಿಕ ಅಹಂಕಾರದಿಂದ ತೈಜಸ ಅಲ್ಲ ಸತ್ವಗುಣ ವೈಕಾರಿಕ ಅಹಂಕಾರದಿಂದ ಪಂಚ ಜ್ಞಾನೇಂದ್ರಿಯಗಳು ಅದುಲ್ರಿ. ರಜೋಗುಣ ತೈಜಸ ಅಹಂಕಾರದಿಂದ ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು. ಇನ್ನ ಎರಡೂ ಭೂತಗಳ ಮಿಶ್ರಣದಿಂದ ಅಂದ್ರೆ ವೈಕಾರಿಕ ಅಹಂಕಾರ
ತೇಜಸ್ ಅಹಂಕಾರ ಎರಡೂ ಅಹಂಕಾರ ಮಿಶ್ರಣದಿಂದ ಅಂತಃಕರಣ ಏನಾತ್ರಿ ಉತ್ಪತ್ತಿ ಆಯ್ತ. ಆಮೇಲೆ ಭೂತಾದಿ ಅಹಂಕಾರದಿಂದ ಪಂಚ ತನ್ಮಾತ್ರೆಗಳು, ಶಬ್ದ ಸ್ಪರ್ಶ ರೂಪ ರಸ ಗಂಧ ತನ್ಮಾತ್ರೆಗಳು ಅಂದ್ರು ಒಂದ, ಸೂಕ್ಷ್ಮ ಭೂತಗಳು ಅಂದ್ರು ಒಂದ. ಇನ್ನು ಆಮೇಲೆ ಹತ್ರದ ತನ್ಮಾತ್ರೆಗಳು ಯಾವ್ರಿ? ಶಬ್ದ ಸ್ಪರ್ಶ ರೂಪ ರಸ ಗಂಧ. ಶಬ್ದದಿಂದ ಆಕಾಶ ಉತ್ಪತ್ತಿ ಆಯ್ತು, ಶಬ್ದದಿಂದ ಆಕಾಶ ಉತ್ಪತ್ತಿ, ಸ್ಪರ್ಶದಿಂದ ವಾಯು ಉತ್ಪತ್ತಿ, ತೇಜದಿಂದ ಅಗ್ನಿ ರೂಪದಿಂದ ಅಗ್ನಿ ಉತ್ಪತ್ತಿ, ರಸದಿಂದ ಜಲ ಉತ್ಪತ್ತಿ, ಗಂಧದಿಂದ ಪೃಥ್ವಿ ಉತ್ಪತ್ತಿ. ಈ ರೀತಿನಾತ್ರಿ ಬ್ರಹ್ಮ ಅಂತ ಇಚ್ಛೆಯಿಂದ ಬ್ರಹ್ಮನಿಗೆ ಉಪಾಧಿಯಾದ ಮಾಯೆಯಲ್ಲಿ ಶೋಭೆ ಆದ್ಮೇಲೆ ಏನಾದ್ರಿ ಇಷ್ಟೆಲ್ಲ ಕ್ರಮದಿಂದ ಉತ್ಪತ್ತಿ ಆದ್ರಿ. ಮತ್ತ ಅವಾಗೇನಾತ್ರಿ ಎಂಬ ಈ ಪಂಚ ಮಹಾಭೂತಗಳು ಉತ್ಪನ್ನವಾದವು. ಇವುಗಳ ಪಂಚೀಕರಣ ಆಗಿರ್ಲಿಲ್ಲ ಅವಾಗ, ಇನ್ನು ಇವ ಪಂಚೀಕರಣ ಆಗಿರ್ಲಿಲ್ಲ. ಮತ್ತೇನೈತ್ರಿ ಅಪಂಚೀಕೃತ ಪಂಚ ಮಹಾಭೂತಗಳು ಇದ್ದು. ಇದರಿಂದ ಏನಾತ್ರಿ ಅಪಂಚೀಕೃತ ಪಂಚ ಮಹಾಭೂತಗಳಿಂದ ಸಮಷ್ಟಿ ಸ್ಥೂಲ ಸೂಕ್ಷ್ಮ ಕಾರಣ ಸೂಕ್ಷ್ಮ ಸೃಷ್ಟಿ ಉಂಟಾಯಿತು. ಏನಾಯ್ತ್ರಿ? ಸಮಷ್ಟಿ ಮತ್ತು ವ್ಯಷ್ಟಿ ರೂಪವಾದ ಸೂಕ್ಷ್ಮ ಸೃಷ್ಟಿ, ಸ್ಥೂಲ ಅಲ್ಲ, ಸೂಕ್ಷ್ಮ ಸೃಷ್ಟಿ ಉತ್ಪತ್ತಿ ಆಯ್ತು. ಅವಾಗ ಏನಾತ್ರಿ? ಸೂಕ್ಷ್ಮ ಸೃಷ್ಟಿ ಉತ್ಪತ್ತಿ ಆದ್ಮೇಲೆ ಅಲ್ಲಿ ಭೋಗ ಮತ್ತು ಮೋಕ್ಷದ ವ್ಯವಹಾರ ನಡೀಲಿಲ್ಲ. ಯಾಕ್ರಿ? ಸೂಕ್ಷ್ಮ ಸೃಷ್ಟಿ ಉತ್ಪತ್ತಿ ಆಗೈತಿ ಅಂದ್ಮೇಲೆ ಅಲ್ಲಿ ಇನ್ನೂ ಅಲ್ಲಿ ಭೋಗದ ವ್ಯವಹಾರ ನಡೀಲಿಲ್ಲ. ಮತ್ತ ಪರಮಾತ್ಮ ಮತ್ತೇನ್ ಮಾಡ್ದಾರಿ? ಮತ್ತೊಮ್ಮೆ ಇಚ್ಛೆ ಮಾಡ್ದಾರ. ಮತ್ತೊಮ್ಮೆ ಇಚ್ಛೆ ಮಾಡಿದ್ಮೇಲೆ ಮತ್ತ ಅವಾಗ ಏನಾತ್ರಿ? ಅಪಂಚೀಕೃತ ಪಂಚ ಮಹಾಭೂತ ಇದ್ದು ಪಂಚೀಕೃತ ಪಂಚ ಮಹಾಭೂತಗಳಾದ್ಮೇಲೆ ಸ್ಥೂಲ ಸೃಷ್ಟಿಯು ಉತ್ಪತ್ತಿ ಆಯ್ತು. ಈಶ್ವರನ ಇಚ್ಛೆಯಿಂದ ಯಾವಾಗ ಪಂಚೀಕರಣವಾಯಿತು ಆಗ ಅದು ಭೂತ ಪಂಚೀಕರಣವಾಯಿತು. ಇದರಿಂದ ಸಮಷ್ಟಿ ವ್ಯಷ್ಟಿ ರೂಪವಾದ ಸ್ಥೂಲ ಸೃಷ್ಟಿ ಉತ್ಪತ್ತಿ ಆಯ್ತು. ಅಂದ್ರೆ ಈಶ್ವರ ಇಲ್ಲಿ ಏನ್ ಮಾಡ್ದ ಅಂದ್ರೆ ಮೊದಲ ಸೂಕ್ಷ್ಮ ಸೃಷ್ಟಿ ಉತ್ಪತ್ತಿ ಮಾಡ್ದ, ಅಂದ್ರ ಸೂಕ್ಷ್ಮ ಶರೀರ ಉತ್ಪತ್ತಿ ಮಾಡ್ದ. ಅಲ್ಲಿ ಕೆಲಸ ನಡಿಲಿಲ್ಲ. ಅವಾಗ ಏನ್ ಮಾಡ್ದಾರೆ? ಸ್ಥೂಲ ಸೃಷ್ಟಿ ಉತ್ಪತ್ತಿ ಮಾಡ್ದ. ಇದರಲ್ಲಿ ಸಮಷ್ಟಿ ಸ್ಥೂಲ ಸೂಕ್ಷ್ಮ ಕಾರಣ ಪ್ರಪಂಚದ ಅಭಿಮಾನಿ ಯಾರಪ್ಪ ಅಂದ್ರ ಈಶ್ವರ. ಈಶ್ವರ ಅದಾನಂದ್ರು ಕೂಡ ಜೀವನ ಅಪೇಕ್ಷೆಯಿಂದ ಈಶ್ವರನಿಗೆ ನಾವು ಪ್ರಪಂಚ ಇಳುತ್ತಿದ್ದೇವೆ ಅಂತಾರ್ರಿ ಅವರು. ವಿಚಾರ ಮಾಡಿದ್ರೆ ಈಶ್ವರನಿಗೆ ಪ್ರಪಂಚವೇ ಇಲ್ಲ, ಈಶ್ವರನಿಗೆ ಏನೂ ಇಲ್ಲ. ಜೀವನ ದೃಷ್ಟಿಯಿಂದ ಈಶ್ವರನಿಗೆ ಪ್ರಪಂಚವನ್ನು ಹೇಳುತ್ತಿದ್ದೇವೆ. ಇನ್ನು ವ್ಯಷ್ಟಿ ಸ್ಥೂಲ ಸೂಕ್ಷ್ಮ ಕಾರಣ ಪ್ರಪಂಚ ಅಭಿಮಾನಿ ಯಾರು? ಜೀವ. ಇದರಲ್ಲಿ ಈಶ್ವರನು ಸರ್ವಜ್ಞನು ಮತ್ತು ನಿತ್ಯ ಮುಕ್ತ. ಈಶ್ವರ ಯಾಕೆ ಸರ್ವಜ್ಞ? ಶುದ್ಧ ಮಾಯೆ ಅವೆಲ್ಲ ಎಲ್ಲದಾವ ಅಂದ್ರ ಮಾಯೆಲಿದಾವ್ರಿ. ಈ ಸರ್ವಜ್ಞ, ಆಮೇಲೆ ಸರ್ವ ಶಕ್ತಿತ್ವ, ಆಮೇಲೆ ಸರ್ವ ಪ್ರೇರಕ, ಇವೆಲ್ಲವೂ ಕೂಡ ಎಲ್ಲಿದಾವಪ್ಪ ಅಂದ್ರ ಮಾಯೆಯಲ್ಲೇ, ಈಶ್ವರನಲ್ಲಿ ಇಲ್ಲ. ಅವ್ ಮಾಯಾ ಉಪಾಧಿ ಆದಾಗ ಅವಾಗ ಅವಂಗೇನಾದ್ರು ಎಲ್ಲ ಅವನಂತೆ ಬಂದು. ಆದ್ರಿಂದ ಅವ ನಿತ್ಯ ಮುಕ್ತ ಅಂದ್ರ ಅವಂಗ ಮಾಯೆ ಏನ್ ಮಾಡಿಲ್ರಿ? ಆವರಣ ಮಾಡಿಲ್ಲ. ಯಾಕಪ್ಪ ಅಂದ್ರ ಅದು ಸ್ವ ಆಶ್ರಯ ಅವ್ಯಾಮೋಹಕರಿ ಮಾಯಾ. ಸ್ವ ಆಶ್ರಯ ಅವ್ಯಾಮೋಹಕರಿ ಮಾಯಾ. ಆ ಮಾಯಾ ಈಶ್ವರನ ಆದಿನ ಐತೆ, ಆದ್ರ ಅವ್ಯಾಮೋಹಕರಿ ಅಂದ್ರ ಅವ ಮೋಹವನ್ನುಂಟು ಮಾಡಿಲ್ಲ. ಮತ್ತೆ ಜೀವ ಹೆಂಗದಾನ್ರಿ? ಇವ ಅಲ್ಪಜ್ಞ ಅದಾನೆ. ಇವನು ಅಲ್ಪಜ್ಞ ಇಲ್ಲಿವ. ಅದ್ರ ಉಪಾಧಿಯಲ್ಲಿ ಅವದಾವ. ಯಾವ ಉಪಾಧಿ ರೀ? ಅವಿದ್ಯೆ ಉಪಾಧಿ ಅಂದ್ರೆ ಅಲ್ಪಜ್ಞ, ಅಲ್ಪ ಶಕ್ತಿತ್ವ, ಪರಿಚ್ಛಿನ್ನತ್ವ, ಇನ್ನು ಮುಂತಾದವುಗಳು ಅವು ಎಲ್ಲಿದಾವ್ರಿ? ಅವಿದ್ಯೆ ಅದಾವ. ಆದ್ರ ಅವಂಗ ಉಪಾಧಿ ಆಗಿರೋದ್ರಿಂದ ಅದೇನಾಯ್ತು? ಜೀವನಂತೆ ಬಂತು. ಯಾಕಂದ್ರ ಅಲ್ಲಿ ಆಗಲಿ ಹೇಳಿದ್ರಿ ಅವ್ರು ಉಪಾಧಿ ಅನ್ನೋದಕ್ಕ ಅವ್ರು ಇದು ಮಾಡಿದ್ರಲ್ಲ. ಉಪ ಸಮೀಪೆ ಸ್ಥಿತ್ವ ಶಿವಿಮಾನ್ ಧರ್ಮ ಅನ್ಯತ್ರ ಆದತಿಥಿ ಉಪಾಧಿ. ಆದ್ದರಿಂದ ಈ ಜೀವನದಾಗ ಬಂಧನಕ್ಕೆ ಒಳಪಟ್ಟಾನೆ. ಯಾಕ್ರೆ ಇವ ಬಂಧನಕ್ಕೆ ಯಾಕೆ ಒಳಪಟ್ಟಾನಂದ್ರ ಅಲ್ಲದರಲ್ಲಿ ಅವದೇ ಬುದ್ಧಿ ಮಾಡ್ಯಾನ. ದೇಹ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತರ ಅನಾತ್ಮ ವಸ್ತುಗಳಲ್ಲಿ ನಾನೆಂಬ ಬುದ್ಧಿ ಮಾಡಿರುವುದೇ ಬಂಧ. ಏನ್ ಮಾಡ್ಯಾನ್ರಿ ಇವ? ಅನಾತ್ಮ ವಸ್ತುಗಳಲ್ಲಿ, ಅನಾತ್ಮ ವಸ್ತು ಯಾವ್ರಿ? ದೇಹ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತರ ಇವೆಲ್ಲ ಅನಾತ್ಮ ವಸ್ತುಗಳು.
ಇವುಗಳಲ್ಲಿ ಏನ್ ಮಾಡ್ಯಾನ ಜೀವಪ್ಪ? ನಾನೆಂಬ ಬುದ್ಧಿ ಮಾಡ್ಯಾನ. ನಾನೆಂಬ ಬುದ್ಧಿ ಮಾಡೋದ್ರಿಂದ ಇವೇನೈತ್ರಿ? ಬಂಧನಕ್ಕ ಒಳಪಟ್ಟಿದ್ದಾನೆ. ಈ ರೀತಿಯಿಂದ ಶುದ್ಧ ಬ್ರಹ್ಮದಲ್ಲಿ ಪ್ರಪಂಚದ ಆರೋಪ ಮಾಡಾಕ ಬರ್ತೈತಪ್ಪ ಅಂತ ಹೇಳಿದ್ರು. ಮತ್ ಈ ಪ್ರಪಂಚವು ಏನ್ ನಾವ್ ಆರೋಪ ಮಾಡಿವಲ್ರಿ, ಶುದ್ಧವಾದ ಬ್ರಹ್ಮ ಒಂದಿತ್ತು, ಆಮೇಲೆ ಕಲ್ಪಿತವಾದ ಪ್ರಕೃತಿಯು ಇತ್ತು, ಮತ್ ಆ ಕಲ್ಪಿತ ಪ್ರಕೃತಿಯು ಬ್ರಹ್ಮನೊಡನೆ ಕಲ್ಪಿತ ತಾದಾತ್ಮ್ಯ ಸಂಬಂಧದಿಂದ ಇತ್ತು ಅಂತ ಹಿಂಗೆಲ್ಲ ಏನ್ ನಾವು ಆರೋಪ ಮಾಡ್ಕೊಂಡು ಬಂದೀವಲ್ಲ, ಇದು ಕರೆನೋ ಸುಳ್ಳು? ಸತ್ಯವೋ ಮಿಥ್ಯವೋ ಅಂದ್ರ ಎಲ್ಲ ಮಿಥ್ಯ ಐತಪ್ಪ, ಸತ್ಯ ಅಲ್ಲ. ಈ ಆರೋಪವು ರಜ್ಜುವಿನಲ್ಲಿ ತೋರಿದ ಸರ್ಪದಂತೆ ಮಿಥ್ಯೆ, ಸಾಕ್ಷಿಯಲ್ಲಿ ಸ್ವಪ್ನ ತೋರಿದಂತೆ ಮಿಥ್ಯೆ, ಆಮೇಲೆ ಕನ್ನಡಿಯಲ್ಲಿ ನಗರ ತೋರಿದಂತೆ, ಇದೆಲ್ಲ ಮಿಥ್ಯ ಐತಿ. ಇನ್ನು ಮಿಥ್ಯ ಅಂದ್ರೆ ಏನ್ರಿ? ಅದು ಅಜ್ಞಾನ. ಯಾವುದು ವಿಚಾರ ಮಾಡುವುದರಿಂದ ಇರುವುದಿಲ್ಲವೋ ಅದು ಅಜ್ಞಾನ. ಪ್ರತೀತತ್ವೇ ಸತಿ ಅಪ್ರಾಪ್ತಿತ್ವ ಮಿಥ್ಯತ್ವ. ಬರೀ ಪ್ರತೀತಿ ಮಾತ್ರ ಆಕೈತ್ರಿ. ಸರ್ಪ ಅನ್ನೋದು ಪ್ರತೀತಿ ಮಾತ್ರ, ವಸ್ತು ಇಲ್ಲ ಅಲ್ಲಿ. ಯಾಕ್ರಿ? ಅದಲ್ರಿ, ರಜ್ಜುವಿನಲ್ಲಿ ತೋರಿದಂತ ಸರ್ಪ ಅದು ಬರೀ ತೋರ್ತದ, ವಸ್ತು ಐತೇನು ಅಂದ್ರಲ್ಲಿ ಇಲ್ಲ. ಸಾಕ್ಷಿಯಲ್ಲಿ ಸ್ವಪ್ನ ತೋರೈತಿ, ಆ ಸ್ವಪ್ನ ಐತೇನು ಅಂತಂದ್ರ ಅದು ಇಲ್ಲ. ಮತ್ತ ಕನ್ನಡಿಲಿ ಏನ್ ತೋರೈತ್ರಿ? ಪೂರ ತೋರೈತಿ, ಅದ್ರ ಐತೇನು ಅಂದ್ರೆ ಇಲ್ಲ. ಇದಕ್ಕೆಲ್ಲ ಏನ್ಬೇಕ್ರಿ? ಮಿಥ್ಯೆ. ಪ್ರತೀತತ್ವೇ ಸತಿ ಅಪ್ರಾಪ್ತಿತ್ವ ಮಿಥ್ಯತ್ವಂ. ಮತ್ತೇನ್ ಮಾಡಿದ್ರಿ ಅವರು? ಸತ್ಯಕ್ಕಿಂತ ಭಿನ್ನವಾದದೆಲ್ಲವೂ ಮಿಥ್ಯ. ಸತ್ಯಕ್ಕಿಂತ ಭಿನ್ನವಾದ ಎಲ್ಲವೂ ಮಿಥ್ಯ. ಸತ್ಯ ಅಂದ್ರೆ ಏನು? ಅದು ಸಾಮಾನ್ಯ ಅರ್ಥ, ಅದು ಸಾಮಾನ್ಯ ಲಕ್ಷಣ. ಯಾವುದು ಪ್ರಮಾಣದಿಂದ ಸಿದ್ಧವಾಗುತ್ತದೆ ಅದು ಸತ್ಯ. ಏನನ್ಬೇಕ್ರಿ? ಶ್ರುತಿ ಪ್ರಮಾಣದಿಂದ, ಉಪನಿಷತ್ ಪ್ರಮಾಣದಿಂದ ಅದು ಸಿದ್ಧ ಆಗ್ಬೇಕ. ನಮ್ ಆತ್ಮ ವಸ್ತು, ನಮ್ಮ ಬ್ರಹ್ಮ ವಸ್ತು ಏನಾಗತ್ರಿ? ಶ್ರುತಿ ಪ್ರಮಾಣದಿಂದ ಸಿದ್ಧ ಆಗತ್ತ, ಅದಕ್ಕೆ ಸತ್ಯ ಅನ್ಬೇಕ. ಇನ್ನ ಇವ್ರು ಇದಾರಲ್ರಿ ಮತವಾದಿಗಳು, ಅವ್ರು ಶ್ರುತಿ ಪ್ರಮಾಣ ಇಲ್ಲ ಅವ್ರು, ಅದಕ್ಕೆ ನಾವು ಅದಕ್ಕೆ ಸತ್ಯ ಅನ್ನಕ ಬರುವುದಿಲ್ಲ. ಮಿಥ್ಯ ಅಂದ್ರೆ ಏನ್ರಿ? ಸತ್ಯಕ್ಕಿಂತಲೂ ಭಿನ್ನವಾದದ್ದು ಮಿಥ್ಯ ಅಂದ್ರು. ಇನ್ನು ಸತ್ಯ ಅಂದ್ರೆ ಏನು? ಪ್ರಮಾಣದಿಂದ ಯಾವುದು ಸಿದ್ಧವಾಗುವುದೋ ಅದ ಸತ್ಯ ಅನ್ಬೇಕು. ಇನ್ನು ಪ್ರಮಾಣ ಅಂದ್ರೆ ಏನಂದ್ರಿ? ಯಾವುದು ನಿರ್ದೋಷವಾಗಿರ್ಬೇಕು, ಅಂದ್ರ ದೋಷದಿಂದ ಕೂಡ್ಕೊಂಡಿರಬಾರದು, ದೋಷದಿಂದ ಕೂಡ್ಕೊಂಡಿರಬಾರದು. ಮತ್ತು ಜ್ಞಾನಕ್ಕೆ ಕಾರಣವಾಗಿರ್ಬೇಕು, ಅಂದ್ರೆ ಸಾಧನವಾಗಿರ್ಬೇಕು. ಅದುವೇ ಪ್ರಮಾಣ. ಯಾವ ದೋಷದಿಂದಲೂ ಕೂಡ್ಕೊಂಡಿರಬಾರದು, ಜ್ಞಾನಕ್ಕೆ ಏನಾಗಿರ್ಬೇಕ್ರಿ? ಸಾಧನ ಆಗಿರ್ಬೇಕು. ಅದಕ್ಕೆ ಏನಾಗ್ಬೇಕು? ಪ್ರಮಾಣ ಅಥವಾ ಪ್ರಮಾಕರಣಂ ಪ್ರಮಾಣ. ಇಂಗ್ಲೀಷ್ ಅಷ್ಟೇ ಮಾಡ್ಬೋದ್ರಿ. ಪ್ರಮಾಕರಣಂ ಪ್ರಮಾಣ ಅಂದ್ರೆ ಪ್ರಮಾಜ್ಞಾನಕ್ಕೆ, ಅಂದ್ರೆ ಪ್ರಮಾಣ ಅಂದ್ರೆ ಯಥಾರ್ಥವಾದ ಜ್ಞಾನಕ್ಕೆ ಯಾವುದು ಸಾಧನವಾಗಿರುವುದು ಅದುವೇ ಪ್ರಮಾಣ. ಅಂತ ಪ್ರಮಾಣ ಎಷ್ಟದವ್ರಿ? 5. ನೇತ್ರ ಪ್ರಮಾಣ, ಶ್ರೋತ್ರ ಪ್ರಮಾಣ, ಯಾಕ್ರಿ? ಜೀವೇಂದ್ರಿಯ ಪ್ರಮಾಣ, ಜ್ಞಾನೇಂದ್ರಿಯ ಪ್ರಮಾಣ, ತ್ವಗೇಂದ್ರಿಯ ಪ್ರಮಾಣ. ಅದಲ್ರಿ, ಈಗ ಏನಾಕೈತ್ರಿ? ಈಗ ರೂಪ ಅದಲ್ರಿ, ರೂಪದ ಜ್ಞಾನ ಆಗಕ್ಕ ಪ್ರಮಾಣ ಯಾವ್ದ್ರಿ? ಅದಲ್ರಿ, ರೂಪ. ಅದೇನ್ ಕರ್ಗೈತೋ, ಇನ್ನು ಬೆಳಗೈತೋ, ಇನ್ನು ಕೆಂಪಾಯ್ತು ಅಂತ ಅದ್ರ ಜ್ಞಾನ ಆಗಕ್ಕ ಸಾಧನೆ ಯಾವ್ದ್ರಿ? ಪ್ರಮಾಣ ಯಾವ್ದಪ್ಪ ಅಂದ್ರ ನೇತ್ರಗೆ ಪ್ರಮಾಣ. ಹಿಂಗ ಬ್ರಹ್ಮಜ್ಞಾನ, ಈಗ ನಮ್ಗ ಕರ್ಗೈತಿ ಬೆಳಗೈತಿ ಅದ್ರ ಜ್ಞಾನ ಬೇಡ, ನಮ್ ಆತ್ಮ ಸ್ವರೂಪದ ಜ್ಞಾನ ಆಗ್ಬೇಕಾದ್ರ ಪ್ರಮಾಣ ಯಾವ್ದಪ್ಪ ಅಂದ್ರ ಶ್ರುತಿ ಪ್ರಮಾಣ ಹೋಗ್ಬೇಕ್ರಿ. ಶ್ರುತಿಯೇ ಪ್ರಮಾಣ
ಅಖಿಳರಿಗೆ ಶ್ರುತಿ ಪ್ರಮಾಣದಿಂದ ಏನಾಕೈತ್ರಿ ಶಬ್ದ ಪ್ರಮಾಣದಿಂದ ಶಾಬ್ದಿ ಪ್ರಮಾಣ ಅಂದ್ರೆ ಬ್ರಹ್ಮಜ್ಞಾನವಾಗುತ್ತದೆ. ಶಬ್ದ ಜ್ಞಾನ ಏನಾಕೈತ್ರಿ ಶಾಬ್ದಿ ಅಂದ್ರೆ ಬ್ರಹ್ಮಜ್ಞಾನವಾಗುತ್ತದೆ. ಶ್ರುತಿ ಪ್ರಮಾಣದಿಂದ ಆತ್ಮಜ್ಞಾನ ಅಥವಾ ಬ್ರಹ್ಮಜ್ಞಾನವಾಗುತ್ತದೆ. ಈಗ ಇಲ್ಲಿ ಮಾಡಿದ್ರಿ ಅವರು ಪ್ರಮಾಣ ಅಂದ್ರೆ ಏನ್ರಿ ಪ್ರಮಾಕರಣಂ ಪ್ರಮಾಣಂ ಪ್ರಮಾಜ್ಞಾನಕ್ಕೆ ಯಾವುದು ಸಾಧನವಾಗಿರುವುದು ಅದುವೇ ಪ್ರಮಾಣ ಅಥವಾ ಅಜ್ಞಾತ ಜ್ಞಾಪಕಂ ಹಿ ಪ್ರಮಾಣಂ. ಅಜ್ಞಾತ ಜ್ಞಾಪಕಂ ಹಿ ಪ್ರಮಾಣ. ಯಾವ್ದು ನಮಗ್ ಗೊತ್ತಿಲ್ಲಲ್ಲ ಅದು ತಿಳಿಸಿಕೊಡುವುದೇ ಪ್ರಮಾಣ. ನಮ್ಮ ಸ್ವರೂಪ ನಮ್ಗೆ ಗೊತ್ತಿಲ್ಲ, ನಾವ್ ಯಾರ ನಮ್ಗ ಗೊತ್ತಿಲ್ಲ. ಆದ್ರೂ ಶ್ರುತಿ ಪ್ರಮಾಣ ಏನ್ ಮಾಡ್ತೈತ್ರಿ ದೇಹ ನೀನಲ್ಲಪ್ಪ, ಇಂದ್ರಿಯಗಳು ನೀನಲ್ಲ, ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾಣ ಶರೀರ ಇವು ಯಾವು ನೀನಲ್ಲ ಅಂತೇಳಿ ನಮ್ಗೆ ಏನ್ ಮಾಡ್ತೈತ್ರಿ ಅಜ್ಞಾತವಾಗಿರುವಂತ ನಮ್ಮ ಸ್ವರೂಪವನ್ನು ಜ್ಞಾತ ಮಾಡಿಕೊಡುವುದೇ ಪ್ರಮಾಣ. ಈಗ ಇಲ್ಲಿ ಮಾಡಿದ್ರಿ ಈ ಆರೋಪ ಸತ್ಯವೋ ಮಿಥ್ಯವೋ ಅಂತ ಶಿಷ್ಯ ಪ್ರಶ್ನೆ ಮಾಡ್ಯಾನ. ಅಂದ್ಮೇಲೆ ಅವ್ರೇನ್ ಮಾಡಿದ್ರಿ ಇದೆಲ್ಲ ಮಿಥ್ಯ ಆಯ್ತು. ಹೆಂಗಪ್ಪಾ ಅಂದ್ರೆ ರಜ್ಜುವಿನಲ್ಲಿ ದೃಷ್ಟಾಂತ 3 ಕೊಟ್ರು. 3 ಯಾಕೆ ಕೊಟ್ರಿ ಅವರು? ಅಲ್ಲ 1 ಕೊಟ್ರ ಹಾಕತ್ತಲ್ಲ. ಈಗ ಒಬ್ಬರಿಗೆ ಯಾರಿಗಾರ ನಾವು ಕರಿಪಾ ಅಂತಂದ್ರ ಒಬ್ಬರು ಹೋಗಿ ಬಂದ್ರೆ ನಡಿತೈತಿ. ಮತ್ ಮೂರ್ ಮಂದಿ ಹೋಗೋ ಔಷಧಿ ಏನೈತಿ? ಯಾಕೆ ದೃಷ್ಟಾಂತ 3 ಕೊಟ್ಟಾರ. ಯಾವ್ರೇವು? ರಜ್ಜುವಿನಲ್ಲಿ ಸರ್ಪ, ರಜ್ಜುವಿನಲ್ಲಿ ಸರ್ಪ, ಸಾಕ್ಷಿಯಲ್ಲಿ ಸ್ವಪ್ನ, ಕನ್ನಡಿಯಲ್ಲಿ ನಗರ. 3 ಯಾಕೆ ಕೊಟ್ರು? ಅಚಲವಾದ ಬ್ರಹ್ಮನಲ್ಲಿ ಚಲನವಾದ ಜಗತ್ತು ತೋರಿದೆ. ಚಿಕ್ಕದಾದ ಮಾಯೆಯಲ್ಲಿ ಬೃಹತ್ತಾದ ಒಂದು ಕನ್ನಡಿ ತೋರಿದ ಸಾಕ್ಷಿಯಲ್ಲಿ ಸ್ವಪ್ನ, ಅಂದ್ರೆ ಸತ್ಯವಾದ ಬ್ರಹ್ಮನಲ್ಲಿ ಮಿಥ್ಯವಾದ ಜಗತ್ತು. ಒಂದ್ ರೀತಿ ಅವ್ರು ಹೇಳಿದ್ರು. ಇನ್ನೊಂದ್ ಏನ್ರಪ್ಪ ಅಂದ್ರೆ ಸೋಪಾಧಿಕ ಅಧ್ಯಾಸ. ಸೋಪಾಧಿಕ ಅಧ್ಯಾಸ ಯಾವು? ಸೋಪಾಧಿಕ ಅಧ್ಯಾಸ ಅಂದ್ರೆ ಏನು? ಅಧಿಷ್ಠಾನ ವಸ್ತುವಿನ ಜ್ಞಾನವಾದ ನಂತರ, ಅಧಿಷ್ಠಾನ ವಸ್ತುವಿನ ಜ್ಞಾನವಾದ ನಂತರ ಮೊದಲಿನಂತೆ ಇರುತ್ತದೆಯೋ ತೋರುತ್ತದೆಯೋ ಅದು ಸೋಪಾಧಿಕ. ಅಧಿಷ್ಠಾನ ವಸ್ತುವಿನ ಜ್ಞಾನವಾದ ನಂತರ ಮೊದಲಿನಂತೆ ಇರುತ್ತದೆ ತೋರುತ್ತದೆ. ಅದಕ್ಕೆ ಏನನ್ಬೇಕ್ರಿ? ಸೋಪಾಧಿಕ ಅಧ್ಯಾಸ. ನಿರುಪಾಧಿಕ ಅಧ್ಯಾಸ ಅಂದ್ರ ಅಧಿಷ್ಠಾನ ವಸ್ತುವಿನ ಜ್ಞಾನವಾದ ನಂತರ ಯಾವ ಅಧ್ಯಸ್ಥ ವಸ್ತು ಮೊದಲಿನಂತೆ ಇರುವುದಿಲ್ಲ ತೋರುವುದಿಲ್ಲ ಅದಕ್ಕೆ ಏನಾಗ್ಬೇಕ್ರಿ? ನಿರುಪಾಧಿಕ ಅಧ್ಯಾಸ. ಈಗ ಇಲ್ಲಿ ಬರ್ರಿ, ಈಗ ರಜ್ಜುವಿನಲ್ಲಿ ತೋರಿದ ಸರ್ಪ ಇದೇನು ಸೋಪಾಧಿಕ ಅಧ್ಯಾಸೋ ನಿರುಪಾಧಿಕ ಅಧ್ಯಾಸ? ಯಾಕೆ ನಿರುಪಾಧಿಕ ಅಧ್ಯಾಸ ಅಂತ ಹೇಳಿದ್ರಿ ನೀವು? ಅದಲ್ರಿ, ಅಧಿಷ್ಠಾನ ಜ್ಞಾನ ಆದ ನಂತರ ಅಧ್ಯಸ್ಥ ವಸ್ತು ತೋರುವುದಿಲ್ಲ. ಅಧ್ಯಸ್ಥ ವಸ್ತು ಯಾವ್ದ್ರಿಲ್ಲಿ? ಸರ್ಪ. ಅಧಿಷ್ಠಾನ ಜ್ಞಾನ ಆದ್ಮೇಲೆ ಸರ್ಪ ತೋರ್ತೀನೋ ಅಂದ್ರೆ ತೋರಿಲ್ಲ. ಆದ್ದರಿಂದ ರಜ್ಜುವಿನಲ್ಲಿ ಏನು ಸರ್ಪ ತೋರಿತ್ರ ಅದು ನಿರುಪಾಧಿಕ ಅಧ್ಯಾಸ. ಸಾಕ್ಷಿಯಲ್ಲಿ ತೋರಿದ ಸರ್ಪ, ಸಾಕ್ಷಿಯಲ್ಲಿ ತೋರಿದ ಸರ್ಪ ಅಲ್ಲ, ಸಾಕ್ಷಿಯಲ್ಲಿ ತೋರಿದ ಸ್ವಪ್ನ ಅದು ನಿರುಪಾಧಿಕ. ಯಾಕದು ನಿರುಪಾಧಿಕ ಅಂತೀರಿ? ವಿರೋಧಿ ಜ್ಞಾನ ಆಯ್ತಪ್ಪ ಅಂತಂದ್ರೆ ಆ ಸ್ವಪ್ನವು ಕೂಡ ತೋರುದಿಲ್ಲ. ಆದ್ದರಿಂದ ಅದು ಕೂಡ ನಿರುಪಾಧಿಕ ಅಧ್ಯಾಸ. ಇನ್ನ ಕನ್ನಡಿಯಲ್ಲಿ ನಗರ ಅಲ್ಲ, ತೋರ್ತೈತ್ರಿ. ಕನ್ನಡಿಯೊಳಗೆ ನಗರ ಇಲ್ಲ. ನಗರ ಅಂದ್ರೆ ಏನು? ಊರ್ ಐತೇನು ಅಂದ್ರಲ್ಲಿ ಇಲ್ಲ, ಆದ್ರೂ ತೋರ್ತದ. ಅದಕ್ಕೇನಾಗ್ಬೇಕು? ಸೋಪಾಧಿಕ ಅಧ್ಯಾಸ. ಇನ್ನು ರಜ್ಜುವಿನಲ್ಲಿ ಸರ್ಪ ತೋರ್ಬೇಕಾದ್ರೆ 5 ಏನ್ ಬೇಕ್ರಿ? ಅಧ್ಯಾಸ ಸಾಮಗ್ರಿಗಳು ಬೇಕು. ರಜ್ಜುವಿನಲ್ಲಿ ಸರ್ಪ ತೋರ್ಬೇಕಾದ್ರೆ 5 ಅಧ್ಯಾಸದ ಸಾಮಗ್ರಿಗಳು ಬೇಕು. ಅಧ್ಯಾಸದ ಸಾಮಗ್ರಿಗಳು ಇದ್ರೆ ಮಾತ್ರ ಭ್ರಾಂತಿ ಆಕತ್ರಿ.
ಅಧ್ಯಾಸ ಸಾಮಗ್ರಿಗಳಿದ್ರೆ ಮಾತ್ರ ಭ್ರಾಂತಿ ಆಕೈತಿ. ಅಧ್ಯಾಸದ ಸಾಮಗ್ರಿಗಳಿಲ್ಲ ಅಂದ್ರೆ ಭ್ರಾಂತಿ ಆಗೋದಿಲ್ಲ. ಅವು 5 ಅಧ್ಯಾಸ ಸಾಮಗ್ರಿ ಯಾವುವು? ಹಾ, ಕರೆಕ್ಟ್. ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಒಂದಿರ್ಬೇಕು. ಸತ್ಯವಾದರಾಗಲಿ ಅಥವಾ ಮಿಥ್ಯಾ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಅಂತಃಕರಣದಾಗ ಇರ್ಬೇಕ್ರಿ. ಮೊದಲದ ಸಂಸ್ಕಾರ ಮೊದಲು ಇರಬೇಕು. ಇವು ಒಂದು. ಎರಡನೇದು ಯಾವುದು? ಪ್ರಮಾತೃವಿನಲ್ಲಿ ದೋಷ. ಪ್ರಮಾತೃವಿನಲ್ಲಿ ಏನ್ ದೋಷ? ಭಯ, ಲೋಭ. ಪ್ರಮಾತೃವಿನಲ್ಲಿ ಯಾವ್ದ್ರಿ? ಒಂದು ಭಯ ಐತಿ, ಒಂದು ಲೋಭ ಐತಿ, ಎರಡಾದ್ರು. ಮೂರನೇದು ಯಾವ್ದ್ರಿ? ಪ್ರಮಾಣದಲ್ಲಿ ಯಾವ ದೋಷ ಐತ್ರಿ? ಮಂದಂಧಕಾರ ದೋಷ 3. ನಾಲ್ಕನೇದು ಯಾವುದು? ಪ್ರಮೇಯ ದೋಷ. ಪ್ರಮೇಯ ದೋಷ ಅಂದ್ರೆ ಸಾದೃಶ್ಯ ದೋಷ. ರಜ್ಜುವಿಗೂ ಮತ್ತು ಸರ್ಪಕ್ಕೂ ಸಾದೃಶ್ಯ ಐತಿ. ಯಾಕ? ಅದು ಇಷ್ಟ ದಪ್ಪ ಇರ್ತದೆ, ಸರ್ಪವು ಅಷ್ಟ ದಪ್ಪ ಐತಿ. ಅದು ಅಂಕು ಡೊಂಕು ಐತಿ, ಸರ್ಪವು ಅಂಕು ಡೊಂಕು ಐತಿ. ಆಮೇಲೆ ರಜ್ಜು ಕೂಡ ಭೂಮಿ ಹತ್ಕೊಂಡ ಇರ್ತದ, ಸರ್ಪವು ಅಂದ್ರೆ ಎರಡಕ್ಕೂ ಸಾದೃಶ್ಯ ಐತಿ. 4 ಆದವು. ಇನ್ನೊಂದು ಯಾವುದು? ಅಧಿಷ್ಠಾನ ವಸ್ತುವಿನ ಸಾಮಾನ್ಯ ಜ್ಞಾನ. ಇದು ಅನ್ನುವಂತ ಸಾಮಾನ್ಯ ಜ್ಞಾನ ಇರಬೇಕು. ಮತ್ತು ಮುಪ್ಪುರಿ ಗುಂಜು ಪುಂಜಾದಿಗಳ ವಿಶೇಷ ಅಂಶದ ಅಜ್ಞಾನ ಇರಬೇಕು. ಅವಾಗ ಮಾತನಾಗತ್ರಿ ರಜ್ಜುವಿನಲ್ಲಿ ಸರ್ಪವು ತೋರುತ್ತದೆ. ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ. 5 ಯಾವುವು? ಮತ್ತೊಮ್ಮೆ ಹೇಳ್ರಿ. 5 ಅಧ್ಯಾಸ ಸಾಮಗ್ರಿ ಯಾವುವು? ಸಂಸ್ಕಾರ 1. ಪರಮಾತ್ಮ ಅಲ್ರಿ, ಪರಮಾತೃ ಪ್ರಮಿನಾಲ್. ಪ್ರಮೇಯ ಅಂದ್ರಲ್ಲ ಬಂತ ಸಾದೃಶ್ಯ ದೋಷ. ಸಾಮಾನ್ಯ ಜ್ಞಾನ, ಅಧಿಷ್ಠಾನ ವಸ್ತುವಿನ ಸಾಮಾನ್ಯ ಜ್ಞಾನ, ವಿಶೇಷ ಅಂಶದ ಅಜ್ಞಾನ. ಇವು 5 ಇದ್ದಾಗ ಮಾತ್ರ ರಜ್ಜುವಿನಲ್ಲಿ ಸರ್ಪವು ತೋರುತ್ತದೆ. 1 ಇಲ್ಲ ಅಂದ್ರ ತೋರಂಗಿಲ್ಲ. ಅಲ್ಲ, ನಂಗೆ ಭಯನೇ ಇಲ್ಲ ಅಂತಂದ್ರ ಸರ್ಪ ಹೆಂಗ್ ತೋರ್ತೈತ್ರಿ? ಇಲ್ಲ, ಮಂದಂಧಕಾರ ಇಲ್ಲ ಅಂದ್ರ ಸರ್ಪ ಹೆಂಗ್ ತೋರ್ತದ? ಅದು. ಆದ್ದರಿಂದ ಇವು 5 ಆದ್ರ ಬ್ರಹ್ಮದಲ್ಲಿ ಜಗತ್ತು ತೋರ್ಬೇಕಾದ್ರ, ಬ್ರಹ್ಮದಲ್ಲಿ ಜಗತ್ತು ತೋರ್ಬೇಕಾದ್ರೆ ಇವು 5 ಅವಶ್ಯಕತೆ ಇಲ್ಲ. ಬ್ರಹ್ಮದಲ್ಲಿ ಈ ನಾಮರೂಪಾತ್ಮಕವಾದ ಜಗತ್ತು ತೋರ್ಬೇಕಾದ್ರ ಇವು 5 ಬೇಕೇನ್ರಿ ಗುರು ಅಂತ ಕೇಳಿದ್ರೆ, ಇಲ್ಲಪ್ಪ, 1 ಅಜ್ಞಾನನ್ನು ದೋಷ ಇದ್ರೆ ಸಾಕ ಬ್ರಹ್ಮದಲ್ಲಿ ಜಗತ್ತು ತೋರುತ್ತದೆ. ಯಾಕ್ರಿ? ಅದಕ್ಕೇನಂದ್ರು ಮೊದಲನೇದಕ್ಕೆ ಏನಂದ್ರಲ್ಲ, ಅದು ಸಾದಿ ಅಧ್ಯಾಸ ಅದ. ಯಾವ್ದ್ರಿ? ರಜ್ಜುವಿನಲ್ಲಿ ತೋರಿದ ಸರ್ಪ ಸಾದಿ ಅಧ್ಯಾಸ ಅಂದ್ರೆ ಕಾರ್ಯಾಧ್ಯಾಸ ಅದ. ಇದು ಬ್ರಹ್ಮದಲ್ಲಿ ತೋರಿದ ಜಗತ್ತು ಕಾರಣಾಧ್ಯಾಸ. ಅದು ಕಾರ್ಯಾಧ್ಯಾಸ, ಇದು ಕಾರಣಾಧ್ಯಾಸ. ಅದು ಬ್ರಹ್ಮದಲ್ಲಿ ಜಗತ್ತು ತೋರ್ಬೇಕಾದ್ರೆ 5 ಬೇಕಂತ ನಿಯಮ ಇಲ್ಲ. 1 ಅವಿದ್ಯ, ಅಜ್ಞಾನ ಅನ್ನೋ ಒಂದು ದೋಷ ಇದ್ರೆ ಸಾಕ ಬ್ರಹ್ಮದಲ್ಲಿ ಜಗತ್ತು ತೋರುತ್ತದೆ. ಇನ್ನು ಸಾಕ್ಷಿ. ಸಾಕ್ಷಿ ಅಂದ್ರೆ ಏನ್ರಿ? ಸಾಕ್ಷಿ. ಸಾಕ್ಷಿ ಅಂದ್ರೆ ಏನ್ರಿ? ಸಾಕ್ಷಿ ಕರೆಕ್ಟ್. ಉದಾಸೀನತ್ವೇ ಸತಿ. ಉದಾಸೀನತ್ವೇ ಸತಿ ಬೌದ್ಧ ಸಾಕ್ಷಿ. ಉದಾಸೀನತ್ವೇ ಸತಿ ಅಂತ ಯಾಕೆ ಬಂತ್ರಿ ಅಲ್ಲಿ? ಸತಿ ಅಂದ್ರೆ ಏನು? ಉದಾಸೀನತ್ವೇ ಸತಿ ಅಂತ ಬಂತಲ್ಲಿ. ಸತಿ ಯಾಕೆ ಬಂತಂತಲ್ಲಿ? ಅಲ್ಲಲ್ಲ, ಸತಿ ಅಂದ್ರೆ ಮತ್ತು. ಉದಾಸೀನತ್ವೇ ಸತಿ ಬೌದ್ಧ ಸಾಕ್ಷಿ ಅಂದ್ರೆ ಉದಾಸೀನಾಗಿರ್ಬೇಕು,
ಮತ್ತು ಅಥವಾ ಹಾಗೂ ಜ್ಞಾನ ಸ್ವರೂಪನಾಗಿರ್ಬೇಕು, ಎರಡೂ ಇರ್ಬೇಕು. ಉದಾಸೀನಾಗಿರ್ಬೇಕು ಮತ್ತು ಜ್ಞಾನ ಬುದ್ಧ ಅಂದ್ರೆ ಜ್ಞಾನ ಸ್ವರೂಪನಾಗಿರ್ಬೇಕು, ಅವನೇ ಸಾಕ್ಷಿ. ಈಗ ಇಲ್ಲಿ ಪದಕೃತಿ ಮಾಡೋದೇನ್ರಿ? ಟೈಮ್ ಆಗೈತಿ. ಏನಂದ್ರಿ ಅವರು? ಸಾಕ್ಷಿ ಅಂದ್ರೆ ಏನು? ಉದಾಸೀನತ್ವೇ ಸತಿ ಬುದ್ಧ ಸಾಕ್ಷಿ. ಈಗ ಪದಕೃತಿ ಅಂದ್ರೆ ಏನ್ರಿ? तीन दोष के अभाव दर्शक विचार का नाम पदकृति. ಪದಕೃತಿ ಅಂತ ಹೇಳಿದ್ರು ತೀನ ದೋಷ. ಯಾವ ಮೂರು ದೋಷಗಳು? ಅತಿವ್ಯಾಪ್ತಿ, ಅವ್ಯಾಪ್ತಿ, ಅಸಂಭವ. ಈ ಮೂರು ದೋಷಗಳು ಬರದ ಹಾಗೆ ನಾವ್ ಏನ್ ಮಾಡ್ಬೇಕ್ರಿ? ಪರಿಚಿತ ಮಾಡ್ಬೇಕು. ತೀನ ದೋಷಕ್ಕೆ ಅಭಾವ ದರ್ಶಕ್ ವಿಚಾರ ಕಾ ನಾಮ್ ಪದಕೃತಿ. ಈಗ ನಾವು ಪದಕೃತಿ ಮಾಡೋಣ್ರಿ. ಈಗ ದೋಷ ಅದಾವೋ ಏನಿಲ್ಲೋ? ಯಾಕಂದ್ರೆ ಅವ್ರೇನ್ ಮಾಡ್ಯಾರ್ರಿ? ಒಂದು ಉದಾಸೀನಾಗಿರ್ಬೇಕು ಮತ್ತು ಏನ್ ಮಾಡಿದ್ರಿ? ಬೌದ್ಧ ಅಂತ ಇಟ್ವಿ. ಈಗ ಬೌದ್ಧ ಅಂತ ಇಟ್ಕೊಳ್ಳಿ, ಇಲ್ಲಿ ಅತಿ ವ್ಯಾಪ್ತಿ ನಿವೃತ್ತಿ ಅಂತ. ಯಾಕಂದ್ರೆ ಇದು ಬೌದ್ಧ, ಇದು ಜಡ ಆಯ್ತು. ಇನ್ನು ಬೌದ್ಧ ಜ್ಞಾನ ಸ್ವರೂಪನಾಗಿರು, ಜ್ಞಾನ ಉಳ್ಳದಕ್ಕೆ ಸಾಕ್ಷಿ ಅಂದ್ರೆ ಬರ್ತೈತೇನು ಅಂದ್ರ ಮತ್ತೇನಾತ್ರಿ? ಅತಿ ವ್ಯಾಪ್ತಿ ಆಯ್ತು. ಎಲ್ಲಿ? ಪ್ರಮಾತೃವಿನಲ್ಲಿ, ಜೀವನಲ್ಲಿ, ಚಿದಾಭಾಸನಲ್ಲಿ ಅತಿ. ಯಾಕೆ? ಅವನು ಕೂಡ ಅಲ್ಲ, ಅವನು ಕೂಡ ಏನಂದ್ರಿ? ಬೌದ್ಧ ಅದಾನ ಅವನು. ಮತ್ತೆ ಈ ಘಟಪಟಾದಿಗಳ ಜ್ಞಾನ ಆಗಿರ್ಲಿ, ಮತ್ತ ಬ್ರಹ್ಮ ಜ್ಞಾನ ಆಗಿರ್ಲಿ, ಎಲ್ಲವೂ ಚಿದಾಭಾಸನಿಗೆ. ಮತ್ತ ಅವನು ಬೌದ್ಧ ಅದಾನ. ಮತ್ ಅವನು ಸಾಕ್ಷಿ ಅನ್ಬೇಕೇನು ಅಂದ್ರ ಇಲ್ಲ. ಅವ ಬೌದ್ಧ ಅದಾನ, ಅದ್ರ ಅವ ಏನಿಲ್ರಿ? ಉದಾಸೀನಾಗಿಲ್ಲ. ಅಂದ್ಮೇಲೆ ಸಾಕ್ಷಿ ಹೆಂಗಿರ್ಬೇಕಪ್ಪ ಅಂದ್ರ ಉದಾಸೀನವಾಗಿರ್ಬೇಕು ಮತ್ತು ಬೌದ್ಧ ಎರಡು ಕೂಡಿ ಇರ್ಬೇಕು. ಅದರಂತೆ ಈ ಪ್ರತ್ಯೇಗಾತ್ಮ ಹೆಂಗದನಪ್ಪ ಅಂದ್ರ ಉದಾಸೀನಾಗಿದ್ದಾನೆ. ಹೇಗದನ್ರಿ? ಉದಾಸೀನಿದ್ದಾನೆ ಮತ್ತು ಜ್ಞಾನ ಸ್ವರೂಪನಾಗಿದ್ದಾನೆ. ಅವನಿಗೆ ಮಾತ್ರ ಸಾಕ್ಷಿ ಅನ್ಬೇಕು, ಇನ್ನು ಉಳಿದಕ್ಕೆ ಸಾಕ್ಷಿ ಅನ್ನಕ ಬರುವುದಿಲ್ಲ. ಇನ್ನು ಸಾಕ್ಷಿಯಲ್ಲಿ ಸ್ವಪ್ನ ಅಂದ್ರ ಜಾಗ್ರ ಮತ್ತು ಸುಷುಪ್ತಿಗಿಂತ ಭಿನ್ನವಾಗಿರ್ಬೇಕು. ಇಂದ್ರಿಯ ಕರೆಕ್ಟ್. ಏನ್ಬೇಕು? ಇಂದ್ರಿಯ ಅಜನ್ಯ, ವಿಷಯ ಗೋಚರ, ಅಂತಃಕರಣದ ಅಪರೋಕ್ಷ ವೃತ್ತಿಗೆ ಸ್ವಪ್ನಾವಸ್ಥೆ. ಇಂದ್ರಿಯ ಅಜನ್ಯ, ಇಂದ್ರಿಯಗಳು ಯಾವುವು? ಇಂದ್ರಿಯಗಳು ಇರಬಾರ್ದು ಮತ್ತು ವಿಷಯಗಳ ಜ್ಞಾನ ಆಗ್ತಿರ್ಬೇಕು. ಇಂದ್ರಿಯ ಅಜನ್ಯ, ವಿಷಯ ಗೋಚರ. ಯಾಕೆ? ಸ್ವಪ್ನಾವಸ್ಥೆಯಲ್ಲಿ ಹೋಗ್ರಿ, ಅಲ್ಲಿ ಇಂದ್ರಿಯಗಳು ಯಾವ ಇಂದ್ರಿಯಗಳು ಇಲ್ಲ. ಅಲ್ಲಿ ಇಂದ್ರಿಯಗಳು ಅದಾವು, ಈ ಇಂದ್ರಿಯ ಅಲ್ಲಿ ಇಲ್ಲ. ಅಲ್ಲಿ ಇವೆಲ್ಲ ಪ್ರಾತಿಭಾಸಿಕ ಇಂದ್ರಿಯಗಳು ಅದಾವು. ಎಲ್ಲವೂ ಪ್ರಾತಿಭಾಸಿಕ. ಇಂದ್ರಿಯ ಅಜನ್ಯ, ಇಂದ್ರಿಯ ಇಲ್ಲ. ಮತ್ತೇನೈತ್ರಿ? ಅಲ್ಲಿ ವಿಷಯಗಳ ಜ್ಞಾನ ಆಗದಲ್ಲಿ. ಯಾಕ್ರಿ? ಅಲ್ಲಿ ಏನಾಗತ್ತಿರಲಿ? ವಿಷಯಗಳ ಜ್ಞಾನ ಅಂದ್ರೆ ಇಂದ್ರಿಯ ಅಜನ್ಯ, ವಿಷಯ ಗೋಚರ, ವಿಷಯಗಳ ಅನುಭವ ಆಗತೈತಿ. ಮತ್ ಅದು ಏನೈತ್ರಿ? ಅಂತಃಕರಣದ ಅಪರೋಕ್ಷ. ಅಂತಃಕರಣಲ್ಲಿ ಪ್ರತ್ಯಕ್ಷ ಐತಿ. ಅದಕ್ಕೆ ಏನ್ಬೇಕ್ರಿ? ಸ್ವಪ್ನಾವಸ್ಥೆ. ಈಗ ಇಂದ್ರಿಯ ಅಜನ್ಯವಾಗಿರುವುದೇ ನಾವು ಸ್ವಪ್ನ ಅಂದ್ರ. ಈಗ ಇಲ್ಲೂ ಪದಕೃತಿ ಮಾಡೋಣ್ರಿ. ಈಗ ಇಂದ್ರಿಯ ಅಜನ್ಯ 1, ವಿಷಯ ಗೋಚರ 2, ಆಮೇಲೆ ಅಂತಃಕರಣದ ಅಪರೋಕ್ಷ ವೃತ್ತಿ ಅಂತ 3 3 ಯಾಕಿಟ್ರು? ಇನ್ನು ಒಂದ ಇಟ್ರ ಕೆಲಸ ಆಕತ್ತೇನು? ಯಾಕಾಗೋದಿಲ್ಲ? ಎಲ್ಲಿ ಅತಿ ವ್ಯಾಪ್ತಿ ಆಕೈತಿ, ಎಲ್ಲಿ ಅವ್ಯಾಪ್ತಿ ಆಕೈತಿ, ಎಲ್ಲಿ ಅಸಂಭವ ಆಕೈತಿ? ಇಂದ್ರಿಯ ಅಜನ್ಯ ಇಷ್ಟ ನಾವು ಇಟ್ಬಿಟ್ಟಿವ ಅಂತಂದ್ರ ಸುಷುಪ್ತಿಯಲ್ಲೂ ಕೂಡ ಇಂದ್ರಿಯ ಇಲ್ಲ. ಅಲ್ಲಿ ಅತಿ ವ್ಯಾಪ್ತಿ ಆಯ್ತು. ನಾವು ಲಕ್ಷಣ ಮಾಡಿದ ಎತ್ತದ ಮಾಡಿವ್ರಿ? ಸ್ವಪ್ನದ ಮಾಡಿವಿ. ಈಗ ಈ ಸ್ವಪ್ನ ಲಕ್ಷಣ ಎಲ್ಲಿ ಹೋತ್ರಿ? ಅಲ್ಲಿ ಹೋತ.
ಅಲ್ಲಿ ಹೋಗ್ಬಾರ್ದ. ಯಾಕ್ರಿ ಅತಿವ್ಯಾಪ್ತಿ ಅವ್ಯಾಪ್ತಿ ಅಸಂಭವ ಏತತ್ ದೂಷಣತ್ರೇ ರಹಿತತ್ವೇ ಅಸಾಧಾರಣ ಧರ್ಮೋ ಸಲ್ಲಕ್ಷಣಂ. ಯಾವ್ದೋ ಒಂದು ನಾವು ಲಕ್ಷಣ ಮಾಡಿದೀವಿ ಅಂದ್ಮೇಲೆ ಅದು ಬೇರೆ ಕಡೆ ಗಮನ ಆಗ್ಬಾರ್ದು. ಅಲಕ್ಷ್ಯ ಗಮನಂ ಅತಿವ್ಯಾಪ್ತಿತ್ವಂ, ಬೇರೆ ಕಡೆ ಹೋಗ್ಬಾರ್ದು. ಈಗ ನಾವು ಇಂದ್ರಿಯ ಅಜನ್ಯ ಇಷ್ಟ ನಾವು ಶಬ್ದ ಪ್ರಯೋಗ ಮಾಡಿದ್ವಿ ಅಂದ್ರೆ ಎಲ್ಲ ಸುಷುಪ್ತಿಲಿ ಅತಿವ್ಯಾಪ್ತಿ ಆಯ್ತು, ಅಲ್ಲೂ ಇಂದ್ರಿಯ ಅಜನ್ಯ ಅದಾವ. ಆದ್ರಿಂದ ನಾವೇನ್ ಮಾಡಿದ್ವಿ, ಇಂದ್ರಿಯ ಅಜನ್ಯ ಅಂತ ಇಟ್ಟಿವಿ. ಆಮೇಲೆ ಏನ್ ಮಾಡಿದ್ರಿ, ವಿಷಯ ಗೋಚರ ಅದ್ರಿ ಇಂದ್ರಿಯ ಅಜನ್ಯ ವಿಷಯ ಗೋಚರ ಅಂತ ಇಟ್ಟಿವಿ. ಅಲ್ಲಿ ಯಾವ ವಿಷಯ ಗೋಚರ ಆಗ್ಯಾವೇನು ಅಂದ್ರ ಯಾವ ವಿಷಯ ಗೋಚರ ಇಲ್ಲ ಅದ್ರಿ. ಮತ್ ಹೆಂಗಿರ್ಬೇಕ್ರಿ, ಅಂತಃಕರಣ ವೃತ್ತಿ ಇರ್ಬೇಕ. ಅಲ್ಲೇ ಅವಿದ್ಯಾ ವೃತ್ತಿ ಐತಿ, ಇಲ್ಲೇ ಅಂತಃಕರಣ ವೃತ್ತಿ ಐತಿ. ಆದ್ದರಿಂದ ಅವ್ರೇನ್ ಮಾಡಿದ್ರಿ, ಇಂದ್ರಿಯ ಅಜನ್ಯ ವಿಷಯ ಗೋಚರ ಅಂತಃಕರಣದ ಅಪರೋಕ್ಷ ವೃತ್ತಿಗೆ ಸ್ವಪ್ನಾವಸ್ಥೆ. ಆದ್ದರಿಂದ ಸಾಕ್ಷಿಯಲ್ಲಿ ಸ್ವಪ್ನ ತೋರದಂತೆ ಏನಾಗೈತ್ರಿ, ಬ್ರಹ್ಮದಲ್ಲಿ ಜಗತ್ತು ತೋರುತ್ತಿದೆ. ಇನ್ನು ದರ್ಪಣದಲ್ಲಿ ನಗರದ ಪ್ರತಿಬಿಂಬ. ದರ್ಪಣದ ಐತೇನು ಅಂತಂದ್ರೆ ನಗರ ಇಲ್ಲ. ಅದರಂತೆ ಬ್ರಹ್ಮದಲ್ಲಿ ಜಗತ್ತು ಇಲ್ಲವೇ ಇಲ್ಲ. ಆದ್ದರಿಂದ ಈ ಆರೋಪ ನಾವು ಏನ್ ಮಾಡೀವಲ್ಲ, ಇದು ಸತ್ಯವೋ ಮಿಥ್ಯವೋ ಶಿಷ್ಯ ಪ್ರಶ್ನೆ ಮಾಡ್ಯಾನ. ಇದೇನ್ ನಾವು ಆರೋಪ ಮಾಡ್ಕೊಂಡು ಬಂದಿಯಲ್ಲ, ಎಲ್ಲವೂ ಕೂಡ ರಜ್ಜುವಿನಲ್ಲಿ ಸರ್ಪ ತೋರಿದಂತೆ ಎಲ್ಲವೂ ಮಿಥ್ಯೆ. ಮತ್ ಈ ಆರೋಪ ಯಾವುದರಿಂದ ಆಗುತ್ತದೆ ಅಂತ ಪ್ರಶ್ನೆ ಮಾಡ್ಯಾನ್ರಿ. ಅದು ಮತ್ ನಾವ್ ನೋಡೋಣ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಹರ ಓಂ.